ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಈ ದಿನ ನಮ್ಮ ಜೊತೆ ದಾವಣಗೆರೆ ಜಿಲ್ಲಾ ಶಾಲಾ ಆಟೋ ಮತ್ತು ವ್ಯಾನ್ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಅದೇ ರೀತಿಯಾಗಿ ಅದೇ ಸಂಘಟನೆಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ರಫೀಕ್ ಅವರು ಸಹ ನಮ್ಮ ಜೊತೆಲಿದ್ದಾರೆ. ನಮಸ್ತೆ. ಇವತ್ತು ನಾನು ದಾವಣಗೆರೆ ಎಲ್ಲಿರ್ತಕ್ಕಂಥ ಶಾಲಾ ಮಕ್ಕಳನ್ನ ಯಾವ ರೀತಿ ಮನೆಯಿಂದ ಕರ್ಕೊಂಡು ಹೋಗ್ತಾರೆ ಸೇಫ್ಟಿಯಾಗಿ, ಅದರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಕೆಲವೊಂದು ವಿಚಾರಗಳ ಬಗ್ಗೆ ನಿನ್ನೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಣ್ಣಪ್ಪನವರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೊಟ್ರೇಶ್ ಅವರು, ಖಜಾಂಚಿ ಆಗಿರ್ತಕ್ಕಂಥ ರಾಘವೇಂದ್ರ ಅವರು ಸಹ ನಮ್ಮ ಸ್ಟುಡಿಯೋಕ್ಕೆ ಬಂದು ಭೇಟಿ ಕೊಟ್ಟು ಮಾತಾಡಿದ್ರು. ಬಟ್ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ದಾವಣಗೆರೆ ಶಾಲಾ ಆಟೋಗಳು ಹಾಗೂ ಮತ್ತು ಕಾರುಗಳನ್ನ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಪೊಲೀಸ್ನವರು ಹಿಡಿತಾ ಇದ್ದಾರೆ. ಕಾರಣವಿಷ್ಟೇ, ಜನ ಜಾಸ್ತಿ ಯಾಕೆಂದು ಹೊಡಿತಾ ಇದ್ದಾರೆ. ಅದಕ್ಕೆ ಅದೇ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಅದಕ್ಕೆ ಏನ್ ಉತ್ತರ ಕೊಡ್ತಾರೆ, ಅದಕ್ಕೆ ಸರ್ಕಾರ ಯಾವ ರೀತಿ ಅವರಿಗೆ ಬಿಂಬಿಸುತ್ತೆ ಅಂತ ಕೇಳೋಣ. ಸರ್, ಈಗ ನಿನ್ನೆ ನಡೆದಿರೋದಂತ ನಮ್ಮ ಚಾನಲ್ ನಲ್ಲೇ ನಡೆದಿರ್ತಕ್ಕಂಥ ಒಂದು ವಿಡಿಯೋದ ಬಗ್ಗೆ ಫುಲ್ ಅದು ಅಪ್ಲೋಡ್ ಆಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸ್ನವರು ಬೆಳಗಿದ್ದರೂ ಗಾಡಿಗಳು ಹಿಡಿತಾ ಇದ್ದಾರೆ, ಶಾಲೆಯ ಗಾಡಿಗಳನ್ನೇ ಜಾಸ್ತಿ ಹಿಡಿತಿದ್ದಾರೆ. ಬಟ್ ಪೊಲೀಸ್ನವ್ರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಮೊದಲನೇದಾಗಿ RTO ಅಧಿಕಾರಿಗೆ ಮತ್ತು ಪೊಲೀಸ್ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ DC ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಎಲ್ಲ ದಾವಣಗೆರೆ ಕಾಟನ್ ಮಿಲ್ಲು, ಚಂದ್ರೋದಯ ಮಿಲ್ಲು, ಕೆಲವೊಂದು ಮಿಲ್ಗಳಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಕಾರಣಾಂತರದಿಂದ ದಾವಣಗೆರೆಗೆಲ್ಲ ಮಿಲ್ಗಳು ಬಂದಾಗಿರೋದ್ರಿಂದ ನಾವೆಲ್ಲ ಏನ್ ಮಾಡ್ಬೇಕಾಯ್ತು ಅಂದ್ರೆ, ನಮಗೆ ಬೇರೆ ಉದ್ಯೋಗನೇ ಗೊತ್ತಿಲ್ಲದ ಕಾರಣದಿಂದ ನಾವು ಅಶೋಕ ಟಾಕೀಸಲ್ಲೋ ಅಥವಾ ಶಾಂತಿ ಟಾಕೀಸಲ್ಲೋ ಬ್ಲ್ಯಾಕ್ ಟಿಕೆಟ್ ಮಾಡ್ಕೊಂಡು ಇದ್ವಿ. ಅದು ಕಾನೂನು ವಿರುದ್ಧವಾಗಿ ನಾವು ಕೆಲಸ ಮಾಡ್ತಿದ್ವಿ ಅಂತ ನಮ್ಮ ಮನಸ್ಸಿಗೆ ಬಂದಿದ್ದರಿಂದ ನಾವು ಏನ್ ಮಾಡಿದ್ವಿ, ಆಟೋಗಳು ತಗೊಂಡ್ವಿ, ಆಟೋಗಳು ಓಡಿಸ್ತಾ ಬಂದ್ವಿ. ಆಟೋಗಳು ಓಡಿಸ್ತಾ ಬರ್ತಾ 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 ಏನಾಯ್ತಂದ್ರೆ, ಆಟೋದಲ್ಲಿ ಓಡಿಸೋದ್ರಿಂದ 6 ರೂಪಾಯಿ 7 ರೂಪಾಯಿ ಮಿನಿಮಮ್ ಚಾರ್ಜ್ ಆಯ್ತು. ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಸಾಕ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಆ ಉದ್ದೇಶದಿಂದ ಏನ್ ಮಾಡಿದ್ವಿ, ತಿಂಗಳಿಗೆ ಒಂದು ಟೈಮು ನಾವು ತಗೊಂಡಂತ ಗಾಡಿ ಲೋನ್ ಕಟ್ಲಿಕ್ಕೆ ಒಂದು ದುಡ್ಡು ಅಮೌಂಟ್ ನಮಗೆ ತಿಂಗಳ ಸಿಗುತ್ತೆ, ಅದೇ ನಮಗೆ ಸಂಬಳ. ತಿಂಗಳಿಗೆ ಒಂದು ಟೈಮ್ ಲೋನ್ ಕಟ್ಲಿಕ್ಕೆ ಅನ್ನೋ ಉದ್ದೇಶದಿಂದ ನಾವು ಶಾಲೆ ಟ್ರಿಪ್ ಮಾಡ್ಲಿಕ್ಕೆ ಒಂದು ನಿರ್ಧಾರ ಮಾಡಿದ್ವಿ. ಆ ನಿರ್ಧಾರ ಮಾಡಿದ್ರೆ ಏನಾಯ್ತು, ನಮಗೆ ಸ್ಕೂಲ್ ಟ್ರಿಪ್ ಮಾಡೋದ್ರಿಂದ ತಿಂಗಳಿಗೆ 1ನೇ ತಾರೀಕಿಂದ 5ನೇ ತಾರೀಕು 10ನೇ ತಾರೀಕು ಒಳಗೆ ನಮಗೆ ಎಲ್ಲ ನಮ್ಮ ಪೋಷಕರು, ಅನ್ನದಾತರು ಅಂತ ಹೇಳ್ತೀನಿ ಅವ್ರಿಗೆ, ಪೋಷಕರಿಗೆ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಪೋಷಕರು, ಅನ್ನದಾತರು ನಮಗೆ ಪ್ರತಿ ತಿಂಗಳು 5ನೇ ತಾರೀಕಿಂದ 10ನೇ ತಾರೀಕು ಒಳಗೆ ಕೊಟ್ಬಿಡ್ತಾರೆ. ಆ ಕೊಡೋದ್ರಿಂದ ಏನಾಗ್ತು, ನಮ್ಮನ್ನ ಅದನ್ನ ನಾವು ತಗೊಂಡಿದ್ದ ಗಾಡಿ ಲೋನ್ಗಳ ಮೇಲೆ ತಗೊಂಡಿರೋದ್ರಿಂದ ಅದನ್ನ EMI ಕಟ್ಟಕ್ಕಂತ ನಾವು ಅದನ್ನ ಉಪಯೋಗಿಸ್ತಾ ಇದೀವಿ. EMI ಕಟ್ಟಲಿಕ್ಕಂತ ಅದನ್ನ ಉಪಯೋಗಿಸ್ತಾ ಇದೀವಿ. ನಾವು ದಿನ ಏನ್ ಬಾಡಿಗೆಗಳು ಮಾಡ್ತೀವೋ, ದಿನ ಏನ್ ನಾವು ದುಡಿತೀವೋ, ಅದನ್ನ ನಮ್ಮ ಹೆಂಡತಿ ಮಕ್ಕಳಿಗೆ ರೇಷನ್ ಅಥವಾ ಮನೆ ಬಾಡಿಗೆ ಕಟ್ಟಲಿಕ್ಕೋ, ಕರೆಂಟ್ ಬಿಲ್ಗೋ, ಮಕ್ಕಳ ಫೀಸ್ಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆದ್ರೂ ಸಮೇತ ನಮ್ಗೆ ಏನಾಗಿದೆ ಅಂದ್ರೆ, ಬೇರೆ ಕಡೆ ನಮ್ಮ ಫೈನಾನ್ಸ್ ತಗೊಂಡು ತಪ್ತಾ ಇಲ್ಲ, ಫೈನಾನ್ಸ್ ಡೈಲಿ ಕಟ್ಟ ತಪ್ತಾ ಇಲ್ಲ. ಆದ್ರೂ ನಮ್ಮ ಜೀವನ ಹೆಂಗ ಸಾಕ್ತಾ ಹೋಗ್ತಾ ಇದೆ. ಅದ್ರಲ್ಲೂ ನಾವೆಲ್ಲ ಇವಾಗ ಕೆಲವೊಂದು ನಾವೆಲ್ಲ ಚಾಲಕರು ಆಟೋದಲ್ಲಿ 3 ಜನ 4 ಜನ ಹಾಕೊಂಡು ಮಳೆ ಬರುವಾಗ ಕೊಯ್ತಾರೆ, ಮಕ್ಳಿಗೆ ತೊಂದರೆ ಆಗುತ್ತೆ, ಬ್ಯಾಗ್ ಎಲ್ಲ ಹೊರಗಡೆ ಬರ್ತವೆ. ಆ ಬ್ಯಾಗ್ ಹೊರಗಡೆ ಬಂದಾಗ ಪಕ್ಕದಲ್ಲಿ ಬಂದಿಂದ ಬೈಕ್ ಆಗಿರೋದು, ಸೈಕಲ್ ಆಗಿರೋದು ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೀಗ ಆಟೋ ಬಿಟ್ಬಿಟ್ಟು ವ್ಯಾನ್ಗಳು ತಗೊಂಡಿದೀವಿ. ಆದ್ರೆ ಬೆಳಗ್ಗೆ ಸ್ಕೂಲ್ ಟ್ರಿಪ್ ಮಾಡ್ಬೇಕಾದ್ರೆ ವ್ಯಾನ್ ಅಲ್ಲಿ ಮಕ್ಕಳು ಬಿಡ್ತೀವಿ, ತದನಂತರ ಮನೆ ತಂದು ನಿಲ್ಲಿಸ್ಬಿಟ್ಟು ಅದನ್ನ ನಾವು ತಿಂಡಿ ಗಿಂಡಿ ಆಟೋ ತಗೊಂಡು ನಾವು ಆಟೋ ಓಡಿಸ್ತೀವಿ. ಇನ್ನೂ ಒಂದು ಕಂಪ್ಲೇಂಟ್ ಇದೆ ನಿಮ್ದು. ಏನ್ ಕಂಪ್ಲೇಂಟ್ ಇದೆ ಅಂತ ಹೇಳಿದ್ರೆ, ಈ ಎಲ್ಲೋ ಬೋರ್ಡ್ ಗಾಡಿಗಳಿಗೂ ವೈಟ್ ಬೋರ್ಡ್ ಗಾಡಿಗಳಿಗೂ ನಿಮಗೆ ಗೊತ್ತಿದೆ. ಎಲ್ಲೋ ಬೋರ್ಡ್ ಗಾಡಿ ಅಂತ ಹೇಳಿದ್ರೆ ಟೂರಿಸ್ಟ್ ವೆಹಿಕಲ್, ವೈಟ್ ಬೋರ್ಡ್ ಗಾಡಿ ಅಂದ್ರೆ ಓನ್ ಯೂಸ್ ಗಾಡಿ. ಎಲ್ಲೋ ಬೋರ್ಡಿಗೂ ವೈಟ್ ಬೋರ್ಡ್ ಗಾಡಿಗೂ ನಿಮಗೆ ಬಹಳ ಡಿಫ್ರೆನ್ಸ್ ಗೊತ್ತಿರುತ್ತೆ. ಯಾಕೆಂತ ಹೇಳಿದ್ರೆ, ಇವರು ಇನ್ಶೂರೆನ್ಸ್ ಕಟ್ಟಿ, ಟ್ಯಾಕ್ಸ್ ಕಟ್ಟಿ ಪ್ರತಿ 3 ವರ್ಷಕ್ಕೊಮ್ಮೆ ಕಟ್ಟಬೇಕು. ಹೌದ್ರಾ? ಈ ವೈಟ್ ಬೋರ್ಡ್ ಗಾಡಿ ಹೊಡಿತಾ ಇದ್ದೀರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ? ನಾವು ವೈಟ್ ಬೋರ್ಡ್ ನಾವು ಸೇರಿಸೇ ಹೊಡಿತಾ ಇದೀವಿ. ನಾವು ಸಮೇತ ವೈಟ್ ಬೋರ್ಡ್ ಅಲ್ಲೇ ಓಡಿಸ್ತಾ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಏನಕ್ಕೆ ವೈಟ್ ಬೋರ್ಡ್ ಅಲ್ಲಿ ಓಡಿಸ್ತೀವಿ ಅಂದ್ರೆ, ಈಗ ಬರ್ತಾರ ಸರ್ಕಾರಗಳು ಟ್ಯಾಕ್ಸ್ಗಳು ವರ್ಷ ಜಾಸ್ತಿ ಮಾಡ್ತಿದೆ, ತಿಂಗಳ ಜಾಸ್ತಿ ಮಾಡ್ತಾ ಇದಾವೆ. ಆಮೇಲೆ 3 ತಿಂಗಳ ಒಂದು ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಎಲ್ಲ ಬೋರ್ಡ್ಗಳಿಂದ. ಆ ಒಂದು ಉದ್ದೇಶದಿಂದ ಇಡೀ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲಾದ್ರಿಂದ ವೈಟ್ ಬೋರ್ಡ್ ಹೊಡಿತಾ ಇರೋದ್ರಿಂದ ನಮಗೆ ಸ್ಟಾರ್ಟಿಂಗೇ ನಮಗೆ ಬಂದಿರಲ್ಲ. ಎಲ್ಲಾದ್ರೂ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಹೊಡಿತಾ ಇರೋದ್ರಿಂದ ನಾವು ವೈಟ್ ಬೋರ್ಡ್ ತಗೊಂಡು ಹೊಡಿತಾ ಇದೀವಿ. ವೈಟ್ ಬೋರ್ಡ್ಗಳು ತಗೊಂಡು ಹೊಡಿತಾ ಇರೋ ಕಾರಣ ಏನಪ್ಪಾ ಅಂತಂದ್ರೆ, ನಮಗೆ ವರ್ಷಕ್ಕೊಟ್ಟ ಇನ್ಸೂರೆನ್ಸ್ ಬರುತ್ತೆ. 5 ವರ್ಷಕ್ಕೊಟ್ಟ ಎಫ್ಸಿ ಬರುತ್ತೆ ನಮ್ಮ ವೈಟ್ ಬೋರ್ಡಿಗೆ. ಅದೇ ಎಲ್ಲ ಬೋರ್ಡಿಗೆ ಅಂದ್ರೆ ವರ್ಷಕ್ಕೊಟ್ಟ ಎಫ್ಸಿ ಹೋಗ್ಬೇಕು. ಆಮೇಲೆ 3 ತಿಂಗಳ ಒಂದು ಟೈಮ್ ನಮಗೆ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ನಾವು ವೈಟ್ ಬೋರ್ಡ್ಗೆ 3-4 ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕಟ್ತಾ ಇದೀವಿ. ಅದು 8ರಿಂದ 10 ಸಾವಿರ 12 ಸಾವಿರ ತನಕ ಬರುತ್ತೆ. ಈ ನಾವು ದುಡಿತಾರೋ ದುಡ್ಡಲ್ಲಿ ನಾವು ಒಂದು ಟ್ರಿಪ್ಪಿಗೆ ನಾವು 3 ಟ್ರಿಪ್ ಮಾಡ್ತೀವಿ. ನಾವು ಉದಾಹರಣೆ 3 ಸ್ಕೂಲ್ ಟ್ರಿಪ್ ಮಾಡ್ತೀವಿ. 3 ಸ್ಕೂಲ್ ಟ್ರಿಪ್ ಮಾಡೋದ್ರಿಂದ ಒಂದು ಟ್ರಿಪ್ಪಿಗೆ ಒಂದು 10 ರೂಪಾಯಿ ಕರ್ಕೊಂಡು ಹೋಗ್ತೀವಿ. 10 ದುಡ್ಡಿಗೆ ಒಂದು 10 ಸಾವಿರ ರೂಪಾಯಿ ಆಗುತ್ತೆ. 10 ಸಾವಿರ ರೂಪಾಯಿದಲ್ಲಿ ಒಂದು 5ರಿಂದ 6 ಸಾವಿರ ರೂಪಾಯಿ ಖರ್ಚು ಹೋಗುತ್ತೆ. ಅದರಲ್ಲಿ ಒಂದು 4 ಸಾವಿರ ರೂಪಾಯಿ ಉಳಿಯುತ್ತೆ. ಆ 4 ಸಾವಿರ ರೂಪಾಯಿ 3 ಟ್ರಿಪ್ಪಿಗೆ 12 ಸಾವಿರ ರೂಪಾಯಿ ದುಡ್ಡು ಆಯ್ತು ನಮಗೆ. 12 ಸಾವಿರ ರೂಪಾಯಿದಲ್ಲಿ ನಮ್ಮ ಮನೆ ನೋಡ್ಕೊಂಡು, ಮಕ್ಕಳು ವಿದ್ಯಾಭ್ಯಾಸದ್ದು ನೋಡ್ಕೊಂಡು ನಾವೇನ್ ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ಇನ್ಸೂರೆನ್ಸ್ ಕಟ್ಟಲಿಕ್ಕೆ
ಒಂದು ಡೈಲಿ ಒಂದು 10 ರೂಪಾಯಿ 20 ರೂಪಾಯಿ ಬೇಡ 100 ರೂಪಾಯಿ ಪಿಗ್ನಿ ಕಟ್ಕೊಂಡು ವರ್ಷಕ್ಕೆ ನಾವು ಇನ್ಸೂರೆನ್ಸ್ ಕಟ್ಟಲಿಕ್ಕೆ ಅದಕ್ಕೆ ಅವಕಾಶ ಮಾಡ್ಕೊಂಡಿದೀವಿ. ಆದ್ರೆ ವೈಟ್ ಬೋರ್ಡ್ ಆಗಿರೋದ್ರಿಂದ ಟ್ಯಾಕ್ಸ್ ಕಮ್ಮಿ ಬರ್ತಾ ಇರೋದ್ರಿಂದ, ಇನ್ಸೂರೆನ್ಸ್ ಕಮ್ಮಿ ಬರ್ತಾ ಇರೋದ್ರಿಂದ, ಅದೇ ಎಲ್ಲ ಬೋರ್ಡ್ ಆಯ್ತಪ್ಪ ಅಂತಂದ್ರೆ ಇನ್ಸೂರೆನ್ಸ್ ಜಾಸ್ತಿ ಬರುತ್ತೆ. ಮತ್ತೆ ನಾವು ಬೇರೆ ಹತ್ರ ಸಾಲ ಮಾಡಬೇಕು, ಫೈನಾನ್ಸ್ ತಗೋಬೇಕು. ಅಲ್ಲಿ ಫೈನಾನ್ಸ್ ಕಟ್ಟಕ್ಕಾಗಲ್ಲ, ಫೈನಾನ್ಸ್ ಕೊಟ್ಟಂದ್ರೆ ಮನೆವರೆಗೂ ಬರ್ತಾರೆ, ಮನೆ ಹತ್ರ ಬಂದು ಗಲಾಟೆಗಳು ಮಾಡ್ತಾರೆ. ಹಂಗಾಗಿ ನಾವು ವೈಟ್ ಬೋರ್ಡ್ ಅಲ್ಲಿ ಹೊಡಿತಾ ಇದೀವಿ. ನಾವು ವೈಟ್ ಬೋರ್ಡ್ ಅಲ್ಲಿ ಹೊಡಿತಾ ಇರೋದು ತಪ್ಪೇ ಅಂತ ನಾವು ಹೇಳ್ತೀವಿ. ಆದ್ರೆ ನಮ್ ಜೀವನ ನಡೀಬೇಕು ಮೇಲಾಗಿ. ನಮ್ಗೆ ಅದೇ ಹೇಳ್ತಲ್ಲ, ನಾವು ಚಿಟ್ಟೇರಿ ಮಿಲ್ಲು, ಚಂದ್ರೋದಯ ಮಿಲ್ಗಳಲ್ಲಿ ಕೆಲಸ ಮಾಡ್ತಿದ್ದಂತರು ಮಿಲ್ಗಳು ಬಂದಾಗಿರೋದ್ರಿಂದ ನಾವು ಈ ಡಿಪಾರ್ಟ್ಮೆಂಟ್ ಬರ್ಬೇಕಾಗಿದೆ. ಈ ಡಿಪಾರ್ಟ್ಮೆಂಟ್ ಬಂದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ದುಡಿದಿದ್ದೀವಿ. ಈಗ ನೀವು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲೋ ಬೋರ್ಡ್ ಚಾಲಕರಿಗೆ ಬಹಳ ಹೊಡ್ತಾ ಬೀಳ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಕಟ್ಲೇಬೇಕು, ಅವ್ರು ಮಾಡ್ಲೇಬೇಕು. ಆಮೇಲೆ ನೀವು ವೈಟ್ ಬೋರ್ಡ್ ಓಡಿಸೋದ್ರಿಂದ ಮಕ್ಕಳಿಗೆ, ಅಂದ್ರೆ ನಾವು ಬರೀ ನಿಮ್ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ, ವೈಟ್ ಬೋರ್ಡ್ ಅಲ್ಲಿ ಬರೀ ಸ್ಕೂಲ್ ಟ್ರಿಪ್ ಮಾಡ್ತಾರೋ ಅಂತಲೂ ನಾನು ಹೇಳಲ್ಲ. ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಮಾಡ್ತಕ್ಕಂಥ ವ್ಯಕ್ತಿಗಳು ಬಹಳ ಜನ ಇದ್ದಾರೆ ನೋಡಿ. ಇಲ್ಲಿ ಎಲ್ಲೋ ಬೋರ್ಡ್ ಅಲ್ಲಿ ನಾನು ಯಾಕೆ ಸಪೋರ್ಟ್ ನಿಂತ್ಕೋಬೇಕು ಅಂತ ಹೇಳಿದ್ರೆ, ನಾನು ಆಲ್ ಇಂಡಿಯಾ ಸ್ಟೇಟ್ ನ್ಯಾಷನಲ್ ಪ್ರೆಸಿಡೆಂಟ್ ಈ ವೆಹಿಕಲ್ ಅಲ್ಲಿ ಚಾಲಕ ಮಾಲಕರ ಸಂಘಕ್ಕೆ. ಬಟ್ ಇದು ನಾನು ಬಹಳ ವರ್ಷದಿಂದ ನಾನು ತಿಳ್ಕೊಂಡು ಅದ್ರ ಬಗ್ಗೆ ಅರಿವಿಟ್ಟುಕೊಂಡು ನಾನು ನಿಮಗೆ ಕರೆಸ್ತಾ ಇದ್ದೀನಿ. ನಿಮ್ಮ ಗಾಡಿಯಲ್ಲಿ ಏನಾದ್ರು ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ, ನೀನು ಮಂತ್ಯಾನ ಮಾರಿದ್ರು ಅಂದ್ರೆ ನಿಮ್ಮ ಮಂತ್ಯಾನ ಅಂದ್ರೆ ಯಾವ್ದು ಆಕ್ಸಿಡೆಂಟ್ ಆಗಿರುತ್ತಲ್ಲ, ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಇನ್ಸೂರೆನ್ಸ್ ಹಣ ಬರಲ್ಲ. ಆ ಇನ್ಸೂರೆನ್ಸ್ ಹಣ ಬರ್ಲಿಲ್ಲ ಅಂತಂದಾಗ ಅದೆಲ್ಲ ಕೇಸ್ ನಿಮ್ಮ ಮೇಲೆ ಬೀಳುತ್ತೆ. ಆ ವಿಚಾರ ಈ ಸರ್ಕಾರಕ್ಕೆ ನೀವು ಮೋಸ ಮಾಡ್ತಾ ಇಲ್ಲ. ಸರ್ಕಾರ ನಿಮಗೆ ಕೊಡೋದನ್ನೆಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರೆ ಇವತ್ತು ಯಾರಿಗೂ ಮೋಸ ಮಾಡ್ತಾ ಇರ್ಲಿಲ್ಲ. ಬಟ್ ನೀವು ಸರ್ಕಾರಕ್ಕೆ ನೀವು ಇದನ್ನ ಮನವಿ ಕೊಡ್ಬೇಕು. ಜಿಲ್ಲಾಧಿಕಾರಿಗಳು ಹಿಂದೆ ನಿಮಗೆ ಒಂದ್ ಬಾರಿ ಸ್ಕೂಲ್ ಟ್ರಿಪ್ನವರಿಗೆ ಒಂದು ಬೇರೆ ತರನೇ ಒಂದು ಆದೇಶ ಕೊಟ್ಟಿದ್ರು, ಒಂದ್ ಸ್ವಲ್ಪ ಜನರಿಗೆ ತಿಳಿಸ್ರಿ. ಈಗ ಕೆಲವರು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ನಾನು ಪೊಲೀಸು ಕೆಲವ್ರನ್ನ ಮಾತ್ರ ನಾನು ಟಾರ್ಗೆಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕೈ ಹೊಡೆದು ಉಸುಲಿ ಮಾಡ್ಕೊಂಡು ತಿನ್ನೋದು ಬಹಳ ಜನ, ಬಿಲ್ ಕೊಟ್ಟು ಮನೆಗೆ ಹೋಗೋದು ಬಹಳ ಕಡಿಮೆ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಮಾಹಿತಿಯನ್ನು ಜನರಿಗೆ ತಿಳಿಸ್ತೀನಿ. ನಾನು ಅದ್ರ ಮಾಹಿತಿ ತಿಳಿಸ್ತೀನಿ. ಎಲ್ಲೋ ಬೋರ್ಡ್ ನಮ್ಮ ಅಣ್ಣ ತಮ್ಮಂದಿರ ಇರೋದು, ನಮ್ಮವೂ ಎಲ್ಲೋ ಬೋರ್ಡ್ ಗಾಡಿಗಳು ಇದಾವೆ, ನನ್ನವು ಟೂರಿಸ್ಟ್ ಗಾಡಿ ಅಡ್ಡಾಡ್ತಿದ್ದಾವೆ ಎಲ್ಲೋ ಬೋರ್ಡ್ ಅಲ್ಲಿ. ಆದ್ರೆ ವೈಟ್ ಬೋರ್ಡ್ ಅಲ್ಲಿ ಆಲ್ಮೋಸ್ಟ್ 90% ಬಾಡಿಗೆ ಮಾಡೋದಿಲ್ಲ, ಸ್ಕೂಲ್ ಟ್ರಿಪ್ ಮಾಡೋದು. ಯಾಕಂದ್ರೆ ಇದ್ರ ಬಗ್ಗೆ ನಾವು ಸ್ಟ್ಯಾಂಡಿಗೆ ಹೋಗಿ ರಾಜಣ್ಣ ಅಂತ ಅಧ್ಯಕ್ಷ ಇದ್ದಾರೆ, ಅವರು, ಆಮೇಲೆ ಕುಮಾರ್ ಅಂತ ಹೇಳಿ ಅವ್ರು ಇದಾರೆ, ಆಮೇಲೆ ಕುಮಾರ್ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಕುಮಾರ್ ಅಂತ ಇದ್ದಾರೆ. ಅವ್ರ ಜೊತೆಗೆಲ್ಲ ನಾವು ಮಾತಾಡ್ ಬಂದಿದ್ವಿ, ನಮ್ಮನ್ನು ಕರೆ ಕಳಿಸಿದ್ರು. ನಾವು ಅವ್ರು ಒಂದೇ ಜೊತೆ ಇರೋದು. ಇವತ್ತೇನೇ ತೊಂದರೆ ಆದ್ರೂ ಅವರು ನಮ್ಮ ಜೊತೆ ಸೇರ್ಕೊಂತ, ನಾವು ಅವ್ರ ಜೊತೆ ಸೇರ್ಕೊಂತೀವಿ. ಆದ್ರೆ ನಾವು ಬಾಡಿಗೆಗಳು ಮಾಡ್ತಾ ಇರೋದು ಬಹಳ ಕಮ್ಮಿ, ಸ್ಕೂಲ್ ಟ್ರಿಪ್ ಮಾಡ್ತೀವಿ. ಯಾಕಂದ್ರೆ ನಮಗೆ ಸ್ಕೂಲ್ ಇರೋದ್ರಿಂದ ಬಾಡಿಗೆ ಮಾಡೋ ಟೈಮ್ ಇರಲ್ಲ. ನಾವು ಬರೀ ಸ್ಕೂಲ್ ಟ್ರಿಪ್ ಅಷ್ಟೇ ಮಾಡ್ಬೇಕಾಗುತ್ತೆ. ದಿನಕ್ಕೆ ವಾರ ಪೂರ್ತಿ ಸ್ಕೂಲ್ ಇರೋದ್ರಿಂದ ಕೆಲವೊಂದು ಸ್ಕೂಲ್ಗಳು ಭಾನುವಾರ ಇರ್ತವೆ ನಮಗೆ. ನಾವು ಕಾಲೇಜ್ ಟ್ರಿಪ್ ಮಾಡೋದ್ರಿಂದ ಪ್ರತಿ ಭಾನುವಾರ ಕಾಲೇಜ್ ಇರ್ತವೆ. ನಾವು ಬಾಡಿಗೆ ಹೋಗ್ಲಿಕ್ಕೆ ಆಗಲ್ಲ. ಏನೇ ಅಂದ್ರೆ ನಮ್ಮ ಹೆಂಡತಿ ಮಕ್ಕಳ ತಕ್ಕ ನಾವೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ಹೊರತು ಅದ್ರಲ್ಲಿ ಬಾಡಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮಲ್ಲಿ ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಮಾಡ್ತಾ ಇಲ್ಲ. ಬಾಡಿಗೆ ಮಾಡೋಂತವ್ರಿಗೆ ಅಲ್ಲ, ನನಗೆ ತಿಳಿದಿರೋ ಪ್ರಕಾರ ಶಾಲೆ ಟ್ರಿಪ್ ಮಾಡೋಂಥವ್ರು ಯಾರು ಬಾಡಿಗೆ ಮಾಡ್ತಲ್ಲ ಅಂತ ಹೇಳಿ ನಾನು ಭರವಸೆ ಕೊಡ್ತೀನಿ. ಅದಕ್ಕೋಸ್ಕರ ನಾನು ಭರವಸೆ ಫಸ್ಟ್ಗೆ ಹೇಳಿದೆ, ನಾವು ಶಾಲೆ ಟ್ರಿಪ್ ಹೊಡಿತಕ್ಕಂತ ಬಾಡಿಗೆ ಮಾಡಲ್ಲ. ಯಾಕೆ ಅಂತಂದ್ರೆ ಇಲ್ಲೇ ನಿಮಗೆ ಸೆಕೆಂಡಿಗೂ ನಿಮಗೆ ಪ್ರೆಸರ್ ಇರುತ್ತೆ, ನೀವು ಹೋಗಲ್ಲ. ಆದ್ರೆ ಅದನ್ನೇ ದಂಧೆ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಅಲ್ಲ, ಅವ್ರಿಗೂ ನಾವು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಂತೀವಿ, ಎಲ್ಲೋ ಬೋರ್ಡ್ ಅಲ್ಲಿ ಟ್ಯಾಕ್ಸ್, ಇನ್ಸೂರೆನ್ಸ್ ಪ್ರತಿಯೊಂದು ಜಾಸ್ತಿ ಇರೋದ್ರಿಂದ ದಯವಿಟ್ಟು ವೈಟ್ ಬೋರ್ಡ್ ಬಾಡಿಗೆ ಮಾಡೋದನ್ನ ಕಮ್ಮಿ ಮಾಡ್ರಿ, ಅವ್ರಿಗೆ ಅವಕಾಶ ಮಾಡ್ಕೊಡ್ರಿ. ನೀವು ಬಾಡಿಗೆ ಮಾಡ್ಲೇಬೇಕಂದ್ರೆ ಎಲ್ಲ ಬೋರ್ಡ್ ತಗೋಬಹುದು, ಏನು ತೊಂದರೆ ಇಲ್ಲ. ಎಲ್ಲ ಬೋರ್ಡ್ ಈಗ ಇವತ್ತು ಸರ್ಕಾರದಿಂದ ಏನೇ ಯೋಜನೆ ಬಂದ್ರೆ ಎಲ್ಲ ಬೋರ್ಡೇ ನಮಗೆ ಕೊಡೋದು, ಸರ್ಕಾರದ ಯೋಜನೆ ಬಂದ್ರೆ ಎಲ್ಲ ಬೋರ್ಡೇ ಕೊಡೋದು ಒಂದು. ಹಂಗಾಗಿ ಎಲ್ಲ ಬೋರ್ಡ್ಗಳಿಗೆ ನಾವು ಜಾಸ್ತಿ ನಮಗೆ ಬಾಕಿ ದಿನದಲ್ಲಿ ಬಾಡಿಗೆ ಬಂದ್ರೆ ನಮ್ಮ ಅಣ್ಣ ತಮ್ಮಂದಿರಿಗೆ ಆದಂತ ಎಲ್ಲ ಬೋರ್ಡ್ನವರಿಗೆ ನಾವು ಫೋನ್ ಮಾಡ್ಕೊಡ್ತೀವಿ. ಈಗ ಕೆಲವು ಬೋರ್ಡ್ಗಳಲ್ಲಿ ಬೆಳಗ್ಗೆ ಸ್ಕೂಲ್ ಟೈಮ್ ಅಲ್ಲಿ ಆಟೋದಲ್ಲಿದ್ದಾರೆ, ನಿಮ್ಮ ಕೆಲವು ಆಟೋದವ್ರ ಬಗ್ಗೆ ನಾನು ಮಾತಾಡ್ತೀನಿ. ಆ ಆಟೋದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಗೊಂದು ಪಿಕಾಕ್ಷನ್ ಕೊಟ್ಟಿರ್ತಾರೆ. ಒಂದ್ ಯಾವ್ದೋ ಒಂದು ನಿಮ್ದು ಒಂದು ಮೀಟಿಂಗ್ ಏನೋ ಒಂದು ಮಾಡ್ಬಿಟ್ಟು ಮಕ್ಕಳನ್ನ ಹಿಂಗೆ ಹತ್ತಿಸ್ಕೋಬೇಕು, ಹಿಂಗೆ ಕೂರ್ಸ್ಕೋಬೇಕು, ಕ್ಯಾರಿಯರ್ ಬ್ಯಾಗ್ ಹಿಂಗೆ ಸಿಗಿಸ್ಬೇಕು ಅಂತ ಒಂದು ಇದಿರುತ್ತೆ, ಗೈಡ್ಲೈನ್ಸ್ ಇರುತ್ತೆ. ಸಿಕ್ಕಾಬಟ್ಟೆ ಸ್ಪೀಡ್ ಅಲ್ಲಿ ಬರ್ತಾರೆ. ಕೆಲವರು ನಿಲ್ಲಿಸಿದಾಗ ಅಧ್ಯಕ್ಷ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅಂತ ವ್ಯಕ್ತಿಗಳಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಈಗ ನಾನು ಅಂತ ವ್ಯಕ್ತಿಗಳಿಗೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ನನ್ನ 5 ಬೆರಳಿಗೂ 5 ಬೆರಳು ಕೂಡಿಸಿದ್ರೆ 2 ಬೆರಳು ಜೊತೆ ಅಷ್ಟೇ ಹೊರತು ಇನ್ನು 3 ಬೆರಳು ಜೊತೆ ಆಗಲ್ಲ. ಕಾರಣ ಈ ಉದಾಹರಣೆ ಏನ್ ಕೊಡ್ತಿದ್ದೀನಿ ಅಂದ್ರೆ, ಎಲ್ಲಾ ಸ್ಕೂಲ್ ಟ್ರಿಪ್ ಮಾಡ್ತಾ ದಾವಣಗೆರೆ ಅಂದ್ರೆ ಎಲ್ಲರೂ ನನ್ನ ಸಂಘಟನೆ ಇಲ್ಲ. ನನ್ನ ಸಂಘಟನೆ ಏನಂದ್ರೆ ನಾನು ಲೋಗೋ ಹಾಕಿದ್ದೀನಿ, ನನ್ನ ಸಂಘಟನೆ ಅಂದ್ರೆ ನಾನು ಗುರುತು ಕೊಟ್ಟಿದ್ದೀನಿ. ಆ ಸಂಘಟನೆ ಏನೇ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ಲಿ ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ತಿಳಿಸ್ತಾರೆ. ನಾವು ಪ್ರತಿಯೊಬ್ಬ ಪೋಷಕರಿಗೂ ಕಾರ್ಡ್ ಕೊಡ್ತೀವಿ. ಇತರೆ ಗಾಡಿಗಳು ಯಾವುದೇ ತೊಂದರೆ ಕೊಟ್ಟರು ಜಿಲ್ಲಾಧ್ಯಕ್ಷರಿಗೆ ನೀವು ಸಂಪರ್ಕಿಸಿ ಅಂತ ಕೊಡ್ತೀವಿ. ಪೋಷಕರ ಹತ್ರ ಅಕಸ್ಮಾತ್ ನಮ್ಮ ಚಾಲಕರು ಏನಾರ ಹೊರಟಾಗಿ ಮಾತಾಡಿದ್ರು ಪೋಷಕರು ಫೋನ್ ಮಾಡೋದು ನಮ್ಮ ಜಿಲ್ಲಾಧ್ಯಕ್ಷರಿಗೆ, ಆಯ್ತಾ? ಆಮೇಲೆ ಏನಾರ ಒಂದು ದಿವಸ ಏನಾರ ಬಿಟ್ಟು ಬಂದಿದ್ದಾರೆ, ಮಗು ಲೇಟ್ ಆಯ್ತು ಅಂತ ಬಿಟ್ಟು ಬಂದಿದ್ದಾರೆ ಅಂದ್ರೆ ಅವ್ರು ನೋಡಪ್ಪ ನಿಮ್ ಗಾಡಿ ನಿಮ್ ಸಂಘದಾಗಿಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನನ್ನ ಸಂಘದಾಗಿಲ್ಲ ಇರೋದ್ರಿಂದ ಮಾತ್ರ ನಾನು ಹೇಳಕ್ ಸಾಧ್ಯ. ಸಂಘ ಇದ್ದಂತ ನಾನು ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರು ನನ್ನ ಸಂಘದಲ್ಲಿಲ್ಲ, ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಸಂಘದಲ್ಲಿಲ್ಲ ಅಂತ ಹೇಳಿದ್ರೆ
ಬಟ್ ಅವರು ಮಾಡ್ತಕ್ಕಂಥ ಕೆಲಸಗಳು, ಯಾಕಂದ್ರೆ ಶಾಲಾ ನೀವು ಟ್ಯಾಕ್ಸಿ ಹಾಗೂ ಆಟೋ ಚಾಲನೆ ಇರ್ತಕ್ಕಂಥ ಅಧ್ಯಕ್ಷರು ಅವ್ರು ಇಲ್ಲ ಅಂತ ಹೇಳಿದ್ರೆ ಅಂತಲ್ಲಿ ನೀವು ಬೇರೆ ತರ ಪ್ರಿಕಾಕ್ಷನ್ ಕೊಡ್ಬೋದು. ಪ್ರಿಕಾಕ್ಷನ್ ಕೊಡ್ಲಿಕ್ಕೆ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಆಮೇಲೆ ವರಿಷ್ಠಾಧಿಕಾರಿಗಳು ನಮಗೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಅಂತವ್ರು ನಿಮ್ ಸಂಘದಾಗಿಲ್ಲ, ನಿಮ್ ಮಾತು ಕೇಳ್ತಲ್ಲ, ಮಿಸ್ಗೈಡ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅವ್ರ ಗಾಡಿ ನಂಬರ್ಗಳು ನಮಗೆ ಕೊಡ್ರಿ ಅಂತ ನಮಗೆ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಸರಿ ಆಗ್ತಾರೆ, ನಾಳೆ ಸರಿ ಆಗ್ತಾರೆ ಅಂತ ನಾವು ಕಾಯ್ತಾ ಇದೀವಿ. ಟಾರ್ಗೆಟ್ ಮಾಡೋದು ಬೇಡ, ಅವರು ದುಡ್ಕೊಂತಿದ್ದಾರೆ. ಅವರು ಟಾರ್ಗೆಟ್ ಮಾಡೋದು ನಾ ಇಲ್ಲಿ ಯಾರು ಟಾರ್ಗೆಟ್ ಮಾಡಬೇಡಿ. ಈಗ ಅಧ್ಯಕ್ಷ ಹೇಳಿದ ತಕ್ಷಣ ಫೈನಲ್ ಯಾವ್ದು ಇಲ್ಲ. ಅಧ್ಯಕ್ಷ ಹೇಳಿದ ತಕ್ಷಣ ಏನು ಫೈನಲ್ ಇಲ್ಲ, ನಾಳೆ ಹೇಳಿದ ತಕ್ಷಣ ಏನು ಫೈನಲ್ ಅಲ್ಲ. ಸರ್ಕಾರ ಏನ್ ಆಯ್ಕೆ ಮಾಡುತ್ತೆ ಅದೇನೆ ಜನಕ್ಕೆ ಸಿಗೋದು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆಟೋ ಡ್ರೈವರ್ಗಳು ಮಕ್ಕಳು ಹೈಯರ್ ಎಜುಕೇಶನ್ ಮಾಡಬಾರ್ದ ಅನ್ನೋ ಒಂದು ಕ್ವಶನ್ ಬರುತ್ತೆ. ಇಲ್ಲಿ ಎಜುಕೇಶನ್ 1 to SSLC ವರೆಗೂ ಮಾತ್ರ ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಓದಿಸ್ಬೋದು. ಮೊನ್ನೆ ಅಣ್ಣಪ್ಪನವರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ. ನಮ್ಮ ಮಕ್ಕಳುಗಳನ್ನ ಸರ್ಕಾರಿ ಸ್ಕೂಲಿಗೆ ಸೇರ್ಸೋಣ ಅಂತಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಾಗ ಸರ್ಕಾರಿ ಶಾಲೆನೇ ಇಲ್ಲ, ಮತ್ತೆ ಪ್ರೈವೇಟ್ ಶಾಲೆ ಸೇರಿಸ್ಬೇಕು ಅಂತ ಹೇಳಿದ್ರೆ ನಾವು ಇಷ್ಟು ಕಷ್ಟ ಪಡ್ಬೇಕು ಅಂತ ಹೇಳಿದ್ರು. ನೀವು ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡ್ತೀರಾ? ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾರದಿಷ್ಟೇ, ಕೆಲವೊಂದು ಸಂಘಟನೆಗಳಿಗೆ ಸರ್ಕಾರಿ ಶಾಲೆಗಳು ಬಿಟ್ಕೊಡ್ರಿ. ಕೆಲವೊಂದು ಸಂಘಟನೆಗಳು ಇರ್ತವೆ. ಈಗ ನಾವು ಸ್ಕೂಲ್ ಟ್ರಿಪ್ ಮಾಡ್ತೀವಿ, 10 ಗಂಟೆ ಮೇಲೆ ಫ್ರೀ ಆಗ್ತೀವಿ. ಅಲ್ಲಿ ಹೋಗಿ ಏನೋ ಒಂದು ಅಡೆತಡೆಗಳು, ಏನೋ ತೊಂದರೆ ಆಗ್ತದೆ ಮಕ್ಕಳಿಗೆ ಅಂದ್ರೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಒಂದು ಗಿಡ ನೆಡೋದು, ಒಂದು ಕಸ ಹೊಡಿಯೋದು, ಏನೋ ಒಂದು ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾಕಂದ್ರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಓದೋದೇ ಅನುಕೂಲ ಅಂತ. ದೊಡ್ಡ ದೊಡ್ಡ ಇವತ್ತಿನ ದಿವಸ ಪ್ರಧಾನಮಂತ್ರಿ ಆಗಿರೋರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ಬೋದು. ಇದೇ ನಮ್ಮ ಕೆ ಶಿವರಾಮ್ ಅವರು ಕನ್ನಡ ಸ್ಕೂಲಲ್ಲಿ ಓದಿ ಅವರು DC ಆದಂತವ್ರು. ಪ್ರಪ್ರಥಮ ಬಾರಿಗೆ ಇಡೀ ಇಂಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಓದಿ DC ಆದಂತವ್ರು ಅವರು. ಆಗಿರ್ಬೇಕಾದ್ರೆ ನಾವು ಅಲ್ಲಿವರೆಗೂ ಬೆಳೆಯಕ್ಕಾಗಲ್ಲ. ಆದ್ರೆ ಬೆಳೆಯಂತ ಮಕ್ಕಳಿಗೆ ನಮ್ಮ ಸಂಘಟನೆಗಳಿಂದ ನಾವು ಏನ್ ಮಾಡಕ್ ಸಾಧ್ಯನ? ಅಲ್ಲೋ ಕಸ ಹೊಡೆದೋ, ಕ್ಲೀನಿಂಗು, ಅಥವಾ ಮಕ್ಕಳಿಗೆ ಯೂನಿಫಾರ್ಮ್ ಹಾಕೋದ್ರ ಬಗ್ಗೆನೋ ಯಾವ ರೀತಿ ಬರ್ಬೇಕು ಗೈಡ್ಲೈನ್ಸ್ ಕೊಡಕ್ ನಾವು ರೆಡಿ ಆಗಿದ್ದೀವಿ. ಆದ್ರೆ ನಾವು ಕೇಳ್ತಾ ಇರೋದಿಷ್ಟೇ, ಕೆಲವೊಂದು ಸಂಘಟನೆಗಳಿಗೆ ಕೆಲವೊಂದು ಸ್ಕೂಲ್ಗಳು ವಹಿಸ್ರಿ. ನಮ್ಮ ಕೈಯಿಂದ ಏನಾಗುತ್ತೋ ಅದನ್ನ ನಾವು ಮಾಡ್ತೀವಿ. ಇದನ್ನ ನಾವೆಲ್ಲ 2-3 ವರ್ಷದಿಂದ ಮಾತಾಡ್ತಾ ಇದೀವಿ. ನಮ್ಮ ಸಂಘದಲ್ಲಿ ರೆಡಿ ಇದೀವಿ. ಪ್ರತಿ ಒಂದು ತಿಂಗಳಲ್ಲಿ ಒಂದು ಭಾನುವಾರ CG ಹಾಸ್ಪಿಟಲ್ ಆಗಿರ್ಬೋದು, ಹೆರಿಗೆ ಹಾಸ್ಪಿಟಲ್ ಆಗಿರ್ಬೋದು, ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು, ಪ್ರತಿ ಭಾನುವಾರ ನಮ್ಮ ಸಂಘಟನೆ ಆಗಿರೋಂಥ ಎಲ್ಲರೂ ಹೋಗಿ ಅದನ್ನ ಕ್ಲೀನ್ ಮಾಡ್ಬೇಕು. ಅದು ಅಂದ್ರೆ ಬಾಕಿ ದಿನ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೂ ಸ್ಕೂಲ್ ಇರುತ್ತೆ, ಅಲ್ಲೂ ಮಕ್ಕಳು ಇರ್ತಾರೆ. ಹಾಗಾಗಿ ಪ್ರತಿ ಭಾನುವಾರ, ತಿಂಗಳಲ್ಲಿ ಒಂದು ಭಾನುವಾರ ನಾವು ಹೋಗ್ಬಿಟ್ಟು ಒಂದು ಸರ್ಕಾರಿ ಶಾಲೆ ಈ ತಿಂಗಳು, ಇನ್ನೊಂದು ದಿವಸ ಸರ್ಕಾರಿ ಹಾಸ್ಪಿಟ್ಲು, ಇನ್ನೊಂದು ದಿವಸ ಹೆರಿಗೆ ಹಾಸ್ಪಿಟ್ಲು, ಇವನ್ನ ಕ್ಲೀನ್ ಮಾಡ್ಬೇಕು. ನಮ್ಮ ಸಂಘಟನೆಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಆಮೇಲೆ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಒಂದು ಸಾರ್ಥಕ ಆಗುತ್ತೆ ಅಂತೇಳಿ ನಾವು ಈಗಾಗಲೇ ಸುಮಾರು ಸಲ ಮೀಟಿಂಗ್ ಮಾಡಿದೀವಿ. ನಮ್ಮ ಸಂಘದಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದಕ್ಕಂತ ನಾವು 150 ಜನನ ನಾವು ಹೆಂಗ್ ಹುಡುಗರನ್ನ ರೆಡಿ ಮಾಡಿದೀವಿ. ಒಟ್ಟಾರೆ ನಿಮ್ ಸಂಘಟನೆಯಲ್ಲಿ ಎಷ್ಟು ಜನ ಚಾಲಕರು? 1250 ಜನ ಚಾಲಕರು. 1250 ಜನ. ನೋಡಿ, ನಾವು 1250 ಜನ ಇರ್ತಕ್ಕಂಥ ಒಂದು ಸಂಘಟನೆಯ ಅಧ್ಯಕ್ಷರಾಗಿದ್ದೀರಿ ಅಂತ ಹೇಳಿದ್ರೆ ಅವ್ರ ಕುಟುಂಬದ ಜವಾಬ್ದಾರಿ ಸಹ ನಿಮ್ಮ ಮೇಲೆ ಬೀಳುತ್ತೆ. ಯಾಕೆಂತ ಹೇಳಿದ್ರೆ ಅದ್ರಲ್ಲಿ ಒಬ್ರಿಗೆ ಏನಾದ್ರೂ ನೋವಾಯ್ತು ಅಂದ್ರೆ ಅಧ್ಯಕ್ಷರ ಹೊಣೆ. ಅದು ಒಳ್ಳೇದು ಮಾಡಿರ್ತಾರೆ, ಕೆಟ್ಟದ್ದು ಮಾಡಿರ್ತಾರೆ. ಬಟ್ ಅಂತಹ ಚಾಲಕರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ನಾವು ನಿಮ್ ಚಾನಲ್ ಮುಖಾಂತರ ನಾವು ತಿಳಿಸ್ತಾ ಇದೀವಿ. ಈಗಾಗಲೇ ನಾವು ಪ್ರತಿಯೊಂದು ಸಲ ಕ್ಯಾಂಪ್ ಆಗಿ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡಿದ್ವಿ, ಇ-ಶ್ರಮ್ ಕಾರ್ಡ್ ಮಾಡಿಸ್ಕೊಂಡಿದ್ವಿ, ಪೋಸ್ಟ್ ಆಫೀಸ್ ಇನ್ಸೂರೆನ್ಸ್ ಮಾಡಿಸಿದೀವಿ. ಆಮೇಲೆ ಇನ್ನು ಇತರ ಏನೇ ಬರಲಿ, ಈಗ ಮೊನ್ನೆ ಒಂದು ಕಾರ್ಮಿಕರ ಕಾರ್ಡ್ ಅಂತ ಬಂತು. ನಾವು ಅಸಂಘಟಿತ ಕಾರ್ಮಿಕ ಅತಿ ಹೆಚ್ಚಾಗಿ ನಮ್ಮ ಸಂಘಟನೆಯಿಂದ ದಾವಣಗೆರೆ ಅಸಂಘಟಿತ ಕಾರ್ಮಿಕರ ಕಾರ್ಡ್ ಆಗಿರೋದು ಅತಿ ಹೆಚ್ಚಾಗಿ. ಆಮೇಲೆ ಆಯುಷ್ಮಾನ್ ಕಾರ್ಡ್ ತಂದಂತ ಯಾವುದೇ ಒಬ್ಬ ಪಕ್ಷದವರಿಗಲ್ಲಿ ನಾವು ನಿಮ್ಮ ಚಾನಲ್ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕಂದ್ರೆ ಮೊನ್ನೆ ನನ್ನ ಗೆಳೆಯನ ಒಬ್ಬ ಮಣಿಪಾಲ್ ಹಾಸ್ಪಿಟಲ್ಗೆ ಹೋದ, ಪ್ರಾಬ್ಲಮ್ ಆಯಿತು, ಹಾಸ್ಪಿಟಲ್ ಅಡ್ಮಿಟ್ ಹೇಳಿದ, 5 ಲಕ್ಷ ಬಿಲ್ ಆಗಿತ್ತು. 5 ಲಕ್ಷ ಬಿಲ್ ಆಗಿತ್ತು. ಆಯುಷ್ಮಾನ್ ಕಾರ್ಡ್ ನಾನು ಮನೇಲಿ ಬಿಟ್ಟು ಹೋಗಿದ್ದ. ನನಗೆ ಫೋನ್ ಮಾಡ್ದ, ನಾನು ಹೇಳಿದೆ ಆಯುಷ್ಮಾನ್ ಕಾರ್ಡ್ ಆಯ್ತು ಅಂದಿದ್ದು ಅಂದೆ. ಇತ್ತು ಅಂತ, ಇಲ್ಲಿದೆ ಅಂತ, ಮನೇಲಿ ಇದೆ ಅಂತ. ಇಮಿಡಿಯೇಟ್ಲಿ ತಗೊಂಡು ಶನಿವಾರ ರಾತ್ರಿ ನಾನು ಇಲ್ಲಿಂದ ಗಾಡಿ ತಗೊಂಡು ಮಣಿಪಾಲಿಗೆ ಹೋಗಿ ಭಾನುವಾರ ಬೆಳಗ್ಗೆ ಕಾರ್ಡ್ ಸಬ್ಮಿಟ್ ಮಾಡಿದೆ. ಸೋಮವಾರ ಬೆಳಗ್ಗೆ 5 ಲಕ್ಷ ಫ್ರೀ ಆಯ್ತು. ನಮ್ಮ ಸಂಘಟನೆ 5 ಲಕ್ಷ ಫ್ರೀ ಆಯ್ತು. ಯಾಕಂದ್ರೆ ನಮ್ಮ ಚಾಲಕರಿಗೂ ನಾವು ಹೇಳ್ತಾ ಇದೀವಿ, ನೀವು ಆದಷ್ಟು ಗೌರ್ಮೆಂಟ್ ಇಂದ ಬರೆದ ಸವಲತ್ತು, ಕಾರ್ಮಿಕರ ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಇನ್ಸೂರೆನ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ನಿಜವಾಗ್ಲೂ ಇಂಥ ಒಂದು ಯೋಜನೆಗಳು ಬರ್ತವೆ ನಮ್ಮ ಚಾಲಕರಿಗೆ ಅನ್ನೋದೇ ಗೊತ್ತಿರಲಿಲ್ಲ. ಎಷ್ಟಿದೆ ಅದು? ಒಂದು ತಿಂಗಳಿಗೆಲ್ಲ, ವರ್ಷಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿಸ್ಬೇಕಾದ್ರೆ ವರ್ಷ ಒಂದು 1,000 ರೂಪಾಯಿ ಕೊಟ್ಟು ಮಾಡಿಸಿದ್ರೆ ಇಡೀ ಕುಟುಂಬಕ್ಕೆ ಬರುತ್ತದು. ಹೆಲ್ತ್ ಬರುತ್ತೆ, ನನ್ನ ಹಾಸ್ಪಿಟ್ಲಿಗೆ ಹೋಗಿದ್ ಬರುತ್ತೆ, ನನ್ನ ಹಾಸ್ಪಿಟ್ಲಿಗೆ ಊಟ ತಂದಿದ್ದು ನನ್ನ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಆಟೋ ಖರ್ಚು ಸಮೇತ ರಿಟರ್ನ್ ಆಗುತ್ತದು. ಆಮೇಲೆ ಮೆಡಿಸಿನ್ ರಿಟರ್ನ್ ಆಗುತ್ತೆ. ಕೆಲವೊಂದು ಯೋಜನೆಗಳು ತುಂಬಾ ಇದಾವೆ ನಮ್ಮ ಚಾಲಕರಿಗೆ. ಇದೇ ನಮ್ಮ ಶಂಕರನಾಥ ಚಾಲಕರ ಸಂಘ ಅಂತ ಇದೆ, ಅದರಲ್ಲಿ ಜಿಲ್ಲಾಧ್ಯಕ್ಷರಾದಂತ ಹನುಮಂತ ಅವರು ಇದ್ದಾರೆ, ನನ್ನ ಗೆಳೆಯ. ಅವ್ನು ಮೆಸೇಜ್ ಹಾಕೋದ್ ನೋಡಿದ್ರೆ ನನಗೆ ಬೇಜಾರು ಅನ್ಸುತ್ತೆ. ಒಮಿನಿ ಹನುಮಂತ ಅವರು ಜಿಲ್ಲಾಧ್ಯಕ್ಷ ಇದಾರಲ್ಲ, ಅವರು ನನ್ನ ಗೆಳೆಯ. ಅವರು ಪ್ರತಿ ದಿವಸ ಮೆಸೇಜ್ ಹಾಕ್ತಾರೆ, ನೀವು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಡ್ರಿ, ಇ-ಶ್ರಮ್ ಕಾರ್ಡ್ ಮಾಡಿಸ್ಕೊಡ್ರಿ, ಪೋಸ್ಟ್ ಆಫೀಸ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ರಿ. ಆಮೇಲೆ ಕಾರ್ಮಿಕರ ಕಾರ್ಡ್ ಬಗ್ಗೆ ಎಷ್ಟು ಮಾಹಿತಿ ಕೊಡ್ತಾರೆ ಅಂದ್ರೆ ಆ ಮಾಹಿತಿ ಕೊಡೋದ್ರಿಂದ ನನಗೆ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಚಾಲಕರಿಗೆ ಮುಂದಿನ ಏನು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಇವತ್ತು ನಾನು ಗಾಡಿ ಓಡಿಸ್ತೀನಿ ಅಂದ್ರೆ ಆ ಗಾಡಿ ನಾನು ಡ್ರೈವಿಂಗ್ ಆಗಿರ್ತೀನಿ, ಅದೇನೇ ಆಕ್ಸಿಡೆಂಟ್ ಆದ್ರೂ ನನಗೂ ತೊಂದರೆ ಆಗುತ್ತೆ.
ನನ್ನ ಹೆಂಡತಿ ಮಕ್ಳಿಗೆ ತೊಂದರೆ ಆದ್ರೆ ನನಗೇನೋ ತೊಂದರೆ ಆದ್ರೆ ನನ್ನ ಹೆಂಡತಿ ಮಕ್ಳು ಬೀದಿ ಬರ್ತಾರ ಅನ್ನೋ ಉದ್ದೇಶದಿಂದ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಪ್ರತಿಯೊಂದ್ಸಲ ಗ್ರೂಪ್ ಮೆಸೇಜ್ ಹಾಕೋ ಹೇಳ್ತಾ ಇದೀವಿ, ನೀನು ಆ ಗಾಡಿಲಿ ಇರ್ತೀಯ, ಇನ್ಸೂರೆನ್ಸ್ ಕರೆಕ್ಟ್ ಆಗಿ ಇಟ್ಕೋ, ಎಮಿಷನ್ ಟೆಸ್ಟ್ ಕರೆಕ್ಟ್ ಆಗಿ ಇಟ್ಕೋ, ಯೂನಿಫಾರ್ಮ್ ಹಾಕೋ, ಮೊಬೈಲ್ ಡ್ರೈವಿಂಗ್ ಮಾಡಬೇಡ. ಮೊಬೈಲ್ ಡ್ರೈವಿಂಗ್ ನಾವು ಅಧಿಕಾರಿಗಳು ಹೇಳಿದಷ್ಟು ಸುಮಾರು ಸಲ ಮೊಬೈಲ್ ಡ್ರೈವಿಂಗು, ಸೀಟ್ ಬೆಲ್ಟ್, ಯೂನಿಫಾರ್ಮ್ ಗೆ ನಾವು ಯಾವ ಕಾರಣಕ್ಕೂ ಸಪೋರ್ಟ್ ಮಾಡೋದು. ನಮ್ಮ ಸಂಘಟನೆ ಅಜೆಂಡಾ ಇದೆ. ನೀನು ರೆಕಾರ್ಡ್ಸ್ ಇಲ್ವಾ, ನೀನು ಯೂನಿಫಾರ್ಮ್ ಇಲ್ವಾ, ನೀನು ಮೊಬೈಲ್ ಡ್ರೈವಿಂಗ್ ಮಾಡಿದ್ಯಾ, ನೀನು ಸೀಟ್ ಬೆಲ್ಟ್ ಹಾಕಿಲ್ವಾ, ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಇಲ್ಲ. ನಾವ್ ಹೇಳೋದಿಷ್ಟೇ, ರೆಕಾರ್ಡ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಾವು ಕರೆಕ್ಟ್ ಆಗಿದ್ರೆ ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನಾವು ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಾವು ತಪ್ಪಾಗಿ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ ಅಂತ ದಾವಣಗೆರೆಯಲ್ಲಿ ಸುಮಾರು ಸಂಘಟನೆಗಳು ನಮ್ಮ ಕಚೇರಿ ಬಂದು ಒಂದು ಚಾಲಕರ ಭವನ ಮಾಡಬೇಕು ಅಂತ, ಅಂದ್ರೆ ಇದರಲ್ಲಿ ಆಟೋ ಚಾಲಕರು ಬಂದು, ಕಾರ್ ಚಾಲಕರು, ಬಸ್ ಚಾಲಕರು, ಪ್ರತಿ ಎನಿ ಒನ್ ವೆಹಿಕಲ್, ಆಲ್ ವೆಹಿಕಲ್ಸ್, ಆಲ್ ಟೈಪ್ಸ್ ವೆಹಿಕಲ್ಸ್. ತಮ್ಮ ಒಂದು ಅನಿಸಿಕೆ? ಇಲ್ಲ, ಇದ್ರ ಬಗ್ಗೆ ತುಂಬಾ ಒಳ್ಳೆಯ ಕ್ವಶನ್ ಕೇಳಿದ್ರು ನೀವು, ನಿಮಗೆ ಧನ್ಯವಾದ ತಿಳಿಸ್ತೀನಿ. ನಾವು ಇದಕ್ಕೆ SS ಮಲ್ಲಿಕಾರ್ಜುನ ಅವರ ಭೇಟಿಯಾಗಿದ್ವಿ. 100 ಅಡಿ ಜಾಗ ಸ್ಯಾಂಕ್ಷನ್ ಮಾಡಿದ್ದಾರೆ ನಮಗೆ. GH ಪಾಟೀಲ್ ನಗರದಲ್ಲಿ ಸಮುದಾಯ ಭವನಕ್ಕಿಂತ 100 ಅಡಿ ಜಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆ ನಾವು ಸರ್ಕಾರದ ಬೆಲೆ ಏನಿದೆ ಈಗ ಈಗಿನ ಸರೌಂಡಿಂಗ್ ಅಲ್ಲಿ ಎಷ್ಟು ಬರುತ್ತೋ ಅದನ್ನ ನಾವು ಕಟ್ಟಬೇಕಾಗಿರ್ತದೆ. ಅವ್ರು ನಮಗೆ ಈಗಲೂ ಒತ್ತಡ ಹಾಕ್ತಿದ್ದಾರೆ ಕಟ್ಟ್ರಿ ಅಂತ. ಅದನ್ನ ಕಟ್ಟಿದ್ರೆ ಆ ಜಾಗ ನಮಗೆ ಬರುತ್ತೆ. ಬಂದಿದ ತಕ್ಷಣ MP ಕೋಟದಲ್ಲಿ ಮತ್ತೆ MLA ಕೋಟದಲ್ಲಿ, ಮಿನಿಸ್ಟರ್ ಕೋಟದಲ್ಲಿ ಏನೇನು ದುಡ್ಡು ಇರುತ್ತೋ ಆ ದುಡ್ಡು ನಾನು ಹಾಕೊಡ್ತೀನಿ, ನೀವು ಸಮುದಾಯ ಭವನ ಕಟ್ಕೊಳ್ರಿ. ಆದ್ರೆ ಸಮುದಾಯ ಭವನ ಕಟ್ಟಿದಾಗ ಒಳ್ಳೇದಕ್ಕೆ ಉಪಯೋಗಿಸಬೇಕು. ನೀವು ಅಲ್ಲಿ ಇಸ್ಪೆಟ್ ಆಡಿದ್ರೆ, ನೀವು ಕುಡಿದ್ರಿ, ತಿಂದ್ರಿ, ಮಜಾ ಮಾಡಿದ್ರೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ಆಟೋದರ ಮೇಲೆ ಅಧಿಕಾರಿಗಳಿಗಿಂತ ರಾಜಕಾರಣಿಗಳಿಗೆ ನಂಬಿಕೆ ಇಲ್ಲ. ಹೌದು, ನಂಬಿಕೆ ಇಲ್ಲ. ಯಾಕಂದ್ರೆ ನಮ್ಮ ಚಾಲಕರು ಮಾಡೋದೇ ಅಷ್ಟು. ಇವತ್ತು ನಾನು ಈಗ 7 ವರ್ಷ ಆಯ್ತು ನನ್ನ ಸಂಘಟನೆ ಕಟ್ಟಿ. 7 ವರ್ಷದಿಂದ ಮಾಡ್ತಾ ಇರೋದು ಕೆಲಸ ನಿಮ್ಗೆ ಗೊತ್ತಿದೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಪ್ರತಿ ವರ್ಷ ಅದ್ದೂರಿಯಾಗಿ ದಾವಣಗೆರೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀನಿ. ಬೆಳಗ್ಗೆ 8:30 ರಾತ್ರಿ 11 ಗಂಟೆವರೆಗೂ ಪಬ್ಲಿಕ್ ಅನ್ನ ಸಂತರ್ಪಣೆ ಹೈಸ್ಕೂಲ್ ಮೈದಾನದಲ್ಲಿ ಮಾಡ್ತಾ ಇದ್ದೀನಿ ನಾನು. ಕೆಲವರು ಏನಾಗ್ಬಿಟ್ಟಿದೆ ಅಂದ್ರೆ ಹಳೆ ಸಂಘಟನೆಗಳು ಮಾಡಿದಂತವ್ರು ಅಲ್ಲಿ ಅಮೌಂಟ್ ಬಂದ ಜೋಬರ್ ಹಿಡ್ಕೊಂತಾರೆ, ದುಡ್ಡು ಅಮೌಂಟ್ ತೋರಿಸ್ತಾ ಇಲ್ಲ. ಹಳೆ ಸಂಘಟನೆ ಮರ್ಯಾದೆ ತೆಗಿಬೇಕಂತ ಹೇಳ್ತಾ ಇಲ್ಲ. ಏನಾಗಿದೆ ಅಂದ್ರೆ ಎಲ್ಲ ವಾಸ್ತವ ನಾನು ಹೇಳ್ತೇನೆ. ಯಾಕಂದ್ರೆ ನಾನು ಸಹ 25 ವರ್ಷ ಆಯ್ತು ನಾನು ಹೋರಾಟದ ಒಂದು ಹಾದಿ ಹಿಡಿದು 25 ವರ್ಷ ಆಯ್ತು. ಯಾಕಂದ್ರೆ ನನಗೆ ನಮ್ಮಪ್ಪ ಮೊದಲೇ ಹುಟ್ಟಿಸ್ಬೇಕಾದ್ರೆ ಹೇಳಿ ಹುಟ್ಟಿಸಿದ ಅಂತ ಅನ್ಸುತ್ತೆ. ಮೊದಲನೇದಾಗಿ ನಾನು ಶಂಕರ್ನಾಗ್ ಅಸೋಸಿಯೇಷನ್ ಬಗ್ಗೆ ನನಗೆ ಹೇಳಲೇಬೇಕು. ಬಟ್ ಈಗ ನಾನು ಇದೇ ಮೀಡಿಯಾದಲ್ಲಿ ಕೂತ್ಕೊಂಡು, ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾನು MD ಆಗಿದ್ರು ಸಮೇತ ನಾನು ಹೇಳೋದು ಒಂದೇ, ಆ ಚಾಲಕನಾಗಿದ್ದಾಗ ಆ ಪ್ರೀತಿ, ಆ ವಿಶ್ವಾಸ, ಆ ಸ್ನೇಹ ಇರುತ್ತಲ್ಲ ಈಗ ಸಿಗಲ್ಲ, ಆ ನೆಮ್ಮದಿನೂ ಸಿಗಲ್ಲ. ಬಟ್ ನಾನು ನಿಮ್ಮಂತವರಿಗೆಲ್ಲ ಹೇಳೋದು ಒಂದೇನೆ, ಸರ್ಕಾರ ಆಟೋ ಚಾಲಕರಿಗಾಗಿರ್ಬೋದು, ಕಾರ್ ಚಾಲಕರಿಗಾಗಿರ್ಬೋದು, ಲಾರಿ ಚಾಲಕರಿಗಾಗಿರ್ಬೋದು ಯಾವುದೇ ರೀತಿ ಸಹಾಯ ಮಾಡ್ತಾ ಇಲ್ಲ. ಆ ರೀತಿ ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೊಬ್ಬ ಉತ್ತಮವಾದ ದನಿಗಳು ಬೇಕು. ರಾಜಕೀಯದಲ್ಲ, ಬೇರೆ ಎಲ್ಲಾ ಫೀಲ್ಡ್ ಅಲ್ಲೂ ಸಹ ನಮಗೊಂದು ಬ್ಯಾಕ್ ಬೋನ್, ಒಬ್ಬ ಸಪೋರ್ಟ್ ಬೇಕು. ಈಗ ಅಟ್ ಪ್ರೆಸೆಂಟ್ ನೀವ್ ಹೇಳ್ತಾ ಇರೋದು ದಾವಣಗೆರೆಯಲ್ಲಿ ಮಲ್ಲಣ್ಣ ಅವರು ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿಯಾಗಿ ಈ ವಿಚಾರದಲ್ಲಿ ಏನು ವೈಟ್ ಬೋರ್ಡ್ ಅಲ್ಲಿ ಜಾಸ್ತಿ ಸೀಟ್ಗಳನ್ನ ಹಾಕೊಂಡು ಅಡ್ಡಾಡೋದ್ರಿಂದ ಪೊಲೀಸರು ಹಿಡಿತಾ ಇದ್ದಾರೆ. ಇದು ಸಹ ಮಲ್ಲಣ್ಣರ ಹತ್ರಕ್ಕೂ ಒಂದು ಅಷ್ಟ್ರು ಎಲ್ಲರೂ ಸೇರ್ಬಿಟ್ಟು ಒಂದು ಲೆಟರ್ ಕೊಡಿ. ಅದಾದ್ಮೇಲೆ ಕಾನೂನಾತ್ಮಕವಾಗಿ SP ಅವರಿಗೊಂದು, ಜಿಲ್ಲಾಧಿಕಾರಿಗಳಿಗೊಂದು ಮನವಿ ಕೊಟ್ರೆ ಆದಷ್ಟು ಬಹಳ ಸೇಫ್ಟಿಯಾಗಿ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಬನ್ನಿ ಅನ್ನೋ ಒಂದು ವಿಶೇಷವಾದ ಸಂಚಿಕೆ ನಿಮ್ಮಿಂದ ಬಂದಿದೆ. ನಿಮ್ಮಿಂದ ಜಿಲ್ಲಾಧಿಕಾರಿಗಳಿಗೆ ಅಥವಾ ರಾಜಕಾರಣಿಗಳಿಗೆ ಅಥವಾ ಸರ್ಕಾರಕ್ಕೆ ಯಾವ್ದಾದ್ರು ಮನವಿ ಇದ್ರೆ, ನಿಮ್ಮ ಚಾಲಕರ ಮನವಿಗಳಿದ್ರೆ ತಿಳಿಸುವಂತ ಪ್ರಯತ್ನ ಮಾಡಿ. ನಾನು ನನ್ನ ಸಂಘಟನೆ ಮುಖಾಂತರ ನಿಮ್ಮ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ತಿಳಿಸೋದಿಷ್ಟೇ, ಫ್ರೀ ಬಸ್ ಬಿಟ್ಟಿರೋದ್ರಿಂದ ಬಹಳ ತೊಂದರೆಗಳಾಗಿದೆ ನಮ್ಮ ಚಾಲಕರಿಗೆ. ಹಾಗಾಗಿ ನಾವು ಎಲ್ಲ ಅದನ್ನ ಬಿಟ್ಬಿಟ್ಟು ಸ್ಕೂಲ್ ಟ್ರಿಪ್ ಮಾಡ್ಲಿಕ್ಕೆ ಬಂದು ಸ್ಕೂಲ್ ಟ್ರಿಪ್ ಅಲ್ಲಿ 1-2 ಮಕ್ಕಳು ಜಾಸ್ತಿ ಹಾಕೊಂಡು ಹೊಡಿತಾ ಇದೀವಿ. ಅದಕ್ಕೆ ದಾವಣಗೆರೆಯಲ್ಲಿ ಇರೋಂಥ ಎಲ್ಲಾ ರಾಜಕಾರಣಿಗಳು, ನಾನು ಕಾಂಗ್ರೆಸ್, BJP, JDS ಅಂತ ಹೇಳಲ್ಲ, ಎಲ್ಲಾ ರಾಜಕಾರಣಿಗಳು ನಮಗೆ ಸಪೋರ್ಟ್ ಮಾಡ್ತಾರೆ. ಇವತ್ತಿನ ದಿವಸ ಏನ್ ಸಮುದಾಯ ಭವನ ಅಂತ ಹೇಳಿದಲ್ಲ, ಇದೇ ಸಮುದಾಯ ಭವನಕ್ಕೆ ದುಡ್ಡು ಬೇಕು ಅಂತ ಹೇಳಿದಾಗ ಇದೇ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು, ನಾನು ನಿನ್ನಿಂದ ಇರ್ತೀನಿ, ದುಡ್ಡು ಕೊಡ್ತೀನಿ, ನನಗೆ ಸಮುದಾಯ ಭವನ ಮಾಡ್ಕೋ ಅಂತ ಹೇಳಿದ್ದಾರೆ. ಆದ್ರೆ ನಮ್ಗೆ ಏನಾಗಿದೆ ಉದ್ದೇಶ ಅಂತಂದ್ರೆ, ದಾವಣಗೆರೆ ಜಿಲ್ಲಾ ಶಾಲಾ ಆಟ ಮತ್ತು ವ್ಯಾನ್ ಚಾಲಕರ ಸಂಘದಿಂದ ಸಮುದಾಯ ಭವನ ಮಾಡ್ಕೊಂಡ್ಬಿಟ್ರೆ ಬೇರೆ ಚಾಲಕರಿಗೂ ಮೋಸ ಆಗುತ್ತೆ. ನಾನು ಅದಕ್ಕೆ ಹೇಳ್ತಾರೆ, ಎಲ್ಲಾ ಸಂಘಟನೆಗೂ ಹೇಳ್ತಾರೆ ಒಂದೇ, ಎಲ್ಲಾ ಸಂಘಟನೆಗಳು ಬರ್ರಿ, ಎಲ್ಲಾರು ಸಂಘಟನೆ ಅಂದ್ರೆ ಎಲ್ಲಾರು ಚಾಲಕರಾಗಿರೋದ್ರಿಂದ ನಾಳೆ ನಮ್ಮ ಮಕ್ಳಿಗೆ ಮದುವೆ ಮಾಡ್ಬೇಕಂದ್ರೆ ನಾವು ಚೌಟ್ರಿ ಬುಕ್ ಮಾಡಿ 1-2 ಲಕ್ಷ ಕೊಟ್ಟು ಮಾಡ್ಲಿಕ್ಕೆ ನಮ್ ಕೈ ಸಾಧ್ಯ ಇಲ್ಲ. ನಾವು ಮಲ್ಲಣ್ಣರ ಈ ವಿಷಯ ಹೇಳಿದಾಗ, ನಾನು ಚೌಟ್ರಿ ಪೂರ್ತಿ ನಿಮ್ ಚಾಲಕರ ಸಂಘಕ್ಕೆ ಫ್ರೀ ಕೊಡ್ತೀನಿ, ನಿಮ್ಗೆ ಯಾವ ಬೇಕು ನಿಮ್ಮ ಮಕ್ಕಳ ಮದುವೆಗೆ ನಾನು ಬಂದು ಡೇಟ್ ತಗೊಂಡು ನೀವು ಫ್ರೀ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ ಮಲ್ಲಣ್ಣರು. ಆದ್ರೆ ಮಾಡ್ಕೋಬಹುದು. ಆದ್ರೆ ಮಲ್ಲಣ್ಣರು ಹೇಳಿದ್ದಾರೆ, ಅಲ್ಲಿರಂತ ಮ್ಯಾನೇಜರ್ಗಳು ಯಾವ ಟೈಮ್ನಾಗ ಯಾವ್ದನ್ನ ಬುಕ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ನಮ್ಗೆ ಆ ಡೇಟ್ ಸಿಗಲ್ಲಣ್ಣ, ನಮ್ಮದೇ ಆದ ಒಂದು ಸಮುದಾಯ ಭವನ ಮಾಡ್ರಿ ಅಂತ ಹೇಳಿದಾಗ ಅವರು GH ಪಾಟೀಲ್ ನಗರದಲ್ಲಿ 100 ಶಾಂಕ್ಷನ್ ಮಾಡಿದ್ದಾರೆ. ಅದಕ್ಕೂ ಅಜಯ್ ಕುಮಾರ್ ಆಗಿರ್ಬೋದು, ಶ್ರೀನಿವಾಸ್ ದಾಸ್ಕರಿಯಪ್ಪ ಆಗಿರ್ಬೋದು, ನಾನು ಅಮೌಂಟ್ ಕೊಡ್ತೀವಿ, ಬೇಕಾದ್ರೆ ನೀವು ಅದನ್ನ ಕಟ್ರಿ,
ನೀವು ಫಸ್ಟ್ ಅದನ್ನ ಸರ್ಕಾರದಿಂದ ತಗೊಳ್ರಿ, ತದನಂತರ ನಿಮ್ಗೆ ಅಮೌಂಟ್ ಬರುತ್ತೆ ವಾಪಸ್. ಅದು ಬಂದ ನಂತರ ನಿಮ್ಗೆ ಕೊಡಂತ್ರಿ, ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಕಟ್ಟಡಕ್ಕೆ ಕೊಡ್ತೀವಿ, ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಬಿಜೆಪಿ ಅವರು, JDS ಅವರು, ಕಾಂಗ್ರೆಸ್ನವರು, ನಮಗೆ ಯಾವ ಪಕ್ಷದಿಂದ ನಮಗೇನು ತೊಂದರೆ ಇಲ್ಲ. ಆಮೇಲೆ ಮೇಲಾಗಿ ನಮ್ಮ ಚಾನಲ್ ಮುಖಾಂತರ ನಾನು ತಿಳಿಸ್ತೀನಿ, ದಾವಣಗೆರೆಯಲ್ಲಿ ಇವತ್ತು ನಾವು ದುಡ್ಕೊಂಡು ತಿಂತಿದೀವಿ ನಿಮ್ದೇ ಅಂದ್ರೆ ಅದಕ್ಕೆ ಕಾರಣ ಅಧಿಕಾರಿಗಳು. DC ಅವರಾಗಿರ್ಬೋದು, SBI ಆಗಿರ್ಬೋದು, RTO ಆಗಿರ್ಬೋದು. ನಮ್ಗೆ ಏನಾದ್ರು ತೊಂದರೆ ಆದಾಗ ನಾವು ಹೋಗಿ ಅವ್ರ ಮುಂದೆ ಕೈ ಮುಗಿದು ಕೇಳ್ಕೊಂತೀವಿ, ಇಮಿಡಿಯೇಟ್ಲಿ ಸ್ಪಂದಿಸ್ತಾರೆ, ನಮಗೆ ಕಿವಿಂಡಿ ಹೇಳ್ತಾರೆ, ನೀವು ಆ ತಪ್ಪು ಮಾಡ್ಬೇಡ್ರಿ, ಆ ತಪ್ಪು ಮಾಡ್ಲಿಕ್ಕೆ ನಡ್ಕೊಂಡು ಹೋಗ್ರಿ ಅಂತ ನಮ್ಗೆ ಕಿವಿಂಡಿ ಅಲ್ಲೇ ಅಧಿಕಾರಿಗಳು ಹೇಳಿ ಕಳಿಸ್ತಾರೆ ಹೊರತು ನಮ್ಮಲ್ಲಿ ಯಾವ ಕಾರಣಕ್ಕೂ ಅವರಲ್ಲಿರೋ ಒಂದು ಕಾನೂನು ನಮ್ಮ ಮೇಲೆ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಯಾವತ್ತೂ ದಾವಣಗೆರೆಗೆ ಎಲ್ಲ ಅಧಿಕಾರಿಗಳಿಗೂ, SB, DC, RTO ಅವರಿಗೂ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಅದ್ರ ತಕ್ಕಂತೆ ಮಲ್ಲಣ್ಣರಾಗಿರ್ಬೋದು, ಬಿಜೆಪಿ ಲೋಕೇಕರ್ ನಾಗರಾಜ್ ಆಗಿರ್ಬೋದು, ಯಾರೇ ಆದ್ರೂ ನಮಗೆ ತೊಂದರೆ ಆಗಿದೆ ಅನ್ನೋ ತಕ್ಷಣ ಅವ್ರ ಹತ್ರ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ಫೋನ್ ಮಾಡಿ ತಿಳಿಸ್ತಾರೆ ವಿಷಯ. ಇಮಿಡಿಯೇಟ್ ಫೋನ್ ಮಾಡಿ ಏನೋ ದುಡ್ಕೊಂತಿರ್ತಾರೆ ಬಿಡ್ರಿ ಅಂತಾರೆ. ಆಮೇಲೆ ನಮಗೆ ಹೇಳ್ತಾರ, ಎಲ್ಲ ಪಕ್ಷದವ್ರು ಹೇಳ್ತಾರೆ ಇದಿಷ್ಟೇ, ಯಾವುದೇ ಕಾರಣಕ್ಕೂ ನನ್ನ ಮಗನು ನಿನ್ ಗಾಡಿಲಿ ಬರ್ತಾ ಐತೆ, ನನ್ನ ಮಗನಿಗೆ ಏನು ತೊಂದರೆ ಆಗಿದೆ ಕರ್ಕೊಂಬ, ಬೆಳಗ್ಗೆ ಹೊರಗಡೆ ಹೋದಾಗ ಮತ್ತೆ ವಾಪಸ್ ಬರೋವರೆಗೂ ನನ್ನ ಮಗು ಅಲ್ಲ ಅದು, ನಿನ್ನ ಮಗು ಅಂತ ಹೇಳ್ತಾರೆ. ನಾವು ಪೋಷಕರಿಗೂ ಇಷ್ಟೇ ಹೇಳೋದು, ಮನೇಲಿ ಇರೋ ತನಕ ಅವ್ರ ಮಕ್ಳು ಅಷ್ಟೇ, ಮನೆಯಿಂದ ನಮ್ ಗಾಡಿಗೆ ಹತ್ತದ್ರಂದ್ರೆ ವಾಪಸ್ ಸಂಜೆ ಅವ್ರ ಮನೆಗೆ ಹೋಗೋವರೆಗೂ ಅವ್ರ ನಮ್ಮ ಮಕ್ಕಳೇ. ಅವ್ರ ಪೋಷಕರು 50 ರೂಪಾಯಿ ಚಾಕ್ಲೇಟ್ ಕೊಡ್ಸಿದ್ರು ಆ ಮಕ್ಳು ಇಷ್ಟಪಡಲ್ಲ. ನಾವು ತಿಂಗಳಿಗೆ ಮಟ್ಟ 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ತೀವಿ. ಎಷ್ಟೇ ತಾರೀಕು ಪ್ರತಿ ತಿಂಗಳು ನಮಗೆ ಪೇಮೆಂಟ್, ನಮಗೆ ಸಂಬಳ ಆದಂತಾಗ 10ನೇ ತಾರೀಕು 15ನೇ ತಾರೀಕು ಕೊಡಿಸ್ತೀವಿ. ಆ 10ನೇ ತಾರೀಕು 15ನೇ ತಾರೀಕು ನಮ್ಮ ಮಕ್ಕಳು ವ್ಯಾನಲ್ಲಿ ಬರಂತಾರೋ ಆಟೋದಲ್ಲಿ ಬರಂತ ಮಕ್ಕಳು ಇವತ್ತು 3, ನಾಳೆ 4, ನಾಡಿದ್ದು 7 ಈ ತರ ಲೆಕ್ಕ ಹಾಕಿ 10ನೇ ತಾರೀಕು ಬಂದ ತಕ್ಷಣ ಅಂಕಲ್ ಇವತ್ತು 10ನೇ ತಾರೀಕು ಅಂತ ಕೇಳ್ತಾರೆ. ಆ ಒಂದು ಅಭಿಮಾನ ನಿಮಗೆ ಬಹಳ ಇಷ್ಟ ಆಗುತ್ತೆ. ಕೆಲವು ಪೋಷಕರು ಇರ್ತಾರೆ, ನಾನು 50 ರೂಪಾಯಿ ಚಾಕ್ಲೇಟ್ ಕೊಡ್ತೀನಿ ನನ್ನ ಮಗಳಿಗೆ, ಅದು ಇಷ್ಟಪಡಲ್ಲ, ಇವತ್ತು 10ನೇ ತಾರೀಕು ಅಂಕಲ್ ಚಾಕ್ಲೇಟ್ ಕೊಡ್ತಾರೆ ಅಂತ ಹೇಳ್ಬರ್ತಾರಲ್ಲ ಮನೆಗೆ ಅಂತ ಹೇಳ್ತಾರೆ. ಅದರಲ್ಲಿರೋಂಥ ಸಂತೋಷ ನಿಜವೂ ನಮ್ಗೆ ಯಾವ್ದ್ರಲ್ಲೂ ಸಂತೋಷ ಇಲ್ಲ. ಅದಕ್ಕೆ ಆಟೋ ಚಾಲಕರಿಗೆ ಅಜಾತ ಶತ್ರುಗಳು ಅಂತ ಹೇಳ್ತಾರೆ. ಅಜಾತ ಶತ್ರುಗಳು ಮೀನ್ಸ್ ಈ ಆಟೋ ಚಾಲಕರು ಕೊಟ್ಟಂತ ಪ್ರೀತಿನ ಬೇರೆ ಯಾರು ಕೊಡಕ್ಕಾಗಲ್ಲ ಅಂತ. ಅದಕ್ಕೆ ಇವತ್ತಿಗೂ ಶಂಕರ್ನಾಗ್ ಅವರು ಅಜರಾಮರ ಅಂತ. ಇದಿಷ್ಟು ಇವತ್ತಿನ ನಮ್ಮ ಅಧ್ಯಕ್ಷರ ಜೊತೆ ಹಾಗೂ ಉಪಾಧ್ಯಕ್ಷರು ಏನಾದ್ರು ಮಾತಾಡ್ತೀರಾ? ಇಲ್ಲ, ನಮ್ಮ ಅಧ್ಯಕ್ಷರು ಹೇಳಿರೋದೇ ಪ್ರಕಾರ RTO ಆಫೀಸರ್ಗಾಗ್ಲಿ, DC ಸಾಹೇಬ್ರಿಗಾಗ್ಲಿ ನಾವು ಚಿರಋಣಿ. ಯಾಕಂದ್ರೆ ನಮಗೆ ನಾವೇನೇ ತಪ್ಪು ಮಾಡಿದ್ರು ನಮಗೆ ಕಿವಿ ಹಿಂಡಿ ಹೇಳಿದ್ರು ಅಂದ್ರೆ ಅದೇ ತರ ನಮಗೆ ಕರೆ ಹೇಳಿದಾರೆ. ನಾವು ನಮ್ಮ ಅಧ್ಯಕ್ಷ 1250 ಜನ ಇದಾರ ಅಂತಂದು ನಮ್ಮ ಅವರಲ್ಲಿ ಒಂದಲ್ಲ ಒಂದು ತಪ್ಪಿದ್ರೆ ನಾವು ತಿದ್ಕೊಂಡು ಹೋಗ್ತಾ ಇದೀವಿ. ಬಹಳ ತಪ್ಪಿದ್ವು, ಅವು ಈಗ ಎಷ್ಟೋ ಸರಿ ಆಗ್ತಾನೆ ಬಂದಿವಿ. DL ಇಲ್ದರಿಗೆ, ಅದು ಇಲ್ದರಿಗೆ RTO ಆಫೀಸ್ದಲ್ಲಿ ನಮ್ಮ ಆಫೀಸಿಂದಾನೆ ನಮ್ಮ ಸಂಘದ ಮುಖಾಂತರ ನಾವು ಒಳ್ಳೇದನ್ನ ಒಂದೊಂದೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನಾದ್ರು ಸಣ್ಣ ಪುಟ್ಟ ತಪ್ಪಿದ್ರು ನಾವ್ ಇನ್ನ ತಿದ್ಕೊಂಡು ಹೋಗ್ತಾ ಇದೀವಿ. ಅದೇ ನಾವು ನಿಮ್ಮ ಹತ್ರ ಕೇಳ್ಕೊಂಡೇದು ಏನಂದ್ರೆ, ಸ್ವಲ್ಪ ನಮಗೆ ಮಕ್ಕಳದ್ದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಬರ್ತಾ ಬರ್ತಾ ನಾವು ಅದ್ರ ಬಗ್ಗೆ ಇದು ಮಾಡ್ತೀವಿ. ಇನ್ನೊಂದೇನಂದ್ರೆ, ನಮಗೂ ಬಡವ್ರ ಮಕ್ಕಳು ಇರ್ತೀವಿ. ಈಗ ಅವ್ರ ಜೊತೆಗೆ ನಮ್ಮ ಮಕ್ಕಳು ಇದಾರೆ, ನಮ್ಮ ಮಕ್ಳಿಗೂ ಓದಿಸ್ಬೇಕು. ಈಗ ಆ ಮಕ್ಳಿಗೂ ಕರ್ಕೊಂಡು ಹೋಗ್ಬೇಕು. ಕೆಲವೊಬ್ರು 800 ರೂಪಾಯಿ ಕೊಡ್ತಾರ, ಕೆಲವೊಬ್ರು 600 ರೂಪಾಯಿ ಕೊಡ್ತಾರ. ಅದನ್ನ ತಗೊಂಡು ನಾವು ತಿಂಗಳಿಗೆ ನಾವು ಮನಿ ಬಾಡಿಗೆ ಕಟ್ಟಿ ನಮ್ಮ ಮನಿದು ನೋಡ್ಕೊಂಡು ನಮ್ಮ ಮಕ್ಕಳಿಗೆ ಇದು ಮಾಡ್ತೀವಿ. ಸ್ವಲ್ಪ ನಮಗೆ DC ಸಾಹೇಬ್ರಿಗೆ, SP ಮೇಡಮ್ ಅವರಿಗೆ ಕೇಳ್ಕೊಂತೀವಿ, RTO ಆಫೀಸರ್ಗೆ ಸ್ವಲ್ಪ ನಮಗೂ ಸಹಾಯ ಮಾಡ್ಕೊಳ್ಳಿ. ಅಂದ್ರೆ ಈಗ ನೀವು ಹೇಳೋ ಲೆಕ್ಕಾಚಾರ ಆಗಿದೆ ಅಂದ್ರೆ, ಈಗ ಕರ್ನಾಟಕ ಸರ್ಕಾರ 5 ಭಾಗ್ಯಗಳು ಕೊಟ್ಟಿದೆ, ಇನ್ನೊಂದ್ 2 ಭಾಗ್ಯ ಎಕ್ಸ್ಟ್ರಾ. 5 ಭಾಗ್ಯದಲ್ಲಿ 2 ಭಾಗ್ಯ ಎಕ್ಸ್ಟ್ರಾ ಬೇಕಾಗಿಲ್ಲ. ನಾವು ಕೇಳೋದಿಷ್ಟೇ, ನಮ್ಮ ಆಟೋ ಚಾಲಕರ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ, ಎಜುಕೇಶನ್. ಈಗ ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ ನಾನು, ಈ ಮಕ್ಕಳಿಗೆ 1ನೇ ಕ್ಲಾಸ್ 8ನೇ ಕ್ಲಾಸ್ ವರೆಗೂ ಫ್ರೀ ಅಂತ ಇದು ಏನೋ ಬಂದಿದೆ, SLC ವರೆಗೂ ಅಂತ ಏನೋ ಒಂದು ಇದು ಬಂದಿದೆ. ಅದು RTS ಸೀಟ್ ಅಂತ ಬಂದಿದೆ. RTS ಸೀಟ್ ಅಂತ ಬಂದಿದೆ. RTS ಸೀಟ್ ಅಲ್ಲಿ ಇರೋಂತಾರೆಲ್ಲರೂ ಇದ್ದಂತರ ಮಕ್ಕಳೇ ಹೊರತು ಆಟೋ ಚಾಲಕರ ಮಕ್ಕಳು ಯಾರು ಇಲ್ಲ. 100ಕ್ಕೆ 90% ಬೇರೆ ಇರೋದು, 10% ಅಷ್ಟೇ. ಅದಕ್ಕೆ ನಿಮ್ ಚಾನಲ್ ಮುಖಾಂತರ ನಮ್ಮ ಸರ್ಕಾರಕ್ಕೆ ಕೇಳ್ಕೊಂತಿದ್ದೀನಿ, ಆಟೋ ಚಾಲಕರು DL ಚೆಕ್ ಮಾಡಿ ಅವ್ರ ಮಕ್ಕಳಿಗೆ ಮೊದಲು ಆದ್ಯತೆ ಕೊಡ್ರಿ. ಅಲ್ಲಿಗೆ ನಮಗೇನಾಗುತ್ತೆ ಅಂದ್ರೆ, ಇವತ್ತೇನು ನಾವು 8 ಮಕ್ಳು ಹಾಕೊಂಡು ಹೊಡಿತಿದೀವಲ್ಲ, 6 ಮಕ್ಳು ಹಾಕೊಂಡು ಹೊಡಿಯೋ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮಗೆ ಫೀಸ್ ಫ್ರೀ ಆಗೋದ್ರಿಂದ. ಇದಕ್ಕೆ ಚಾನಲ್ ಮುಖಾಂತರ ನಾನು ಕೇಳ್ತಿದ್ದೀನಿ. ಆಮೇಲೆ ನಾನು ಚಾನಲ್ ಮುಖಾಂತರ ನಾನು ಇವತ್ತು ನಿಮಗೆ ಒಂದು ಭರವಸೆ ಕೊಡ್ತಿದ್ದೀನಿ, ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಲ್ಲಿರುವಂತ ಚಾಲಕ ಅಣ್ಣ ತಮ್ಮಂದಿರು ಎಲ್ಲ ಹೆಂಗ್ ನಿಂತಿದ್ದಾರೆ ಅಂದ್ರೆ, ನಮಗೆ ಬೆಂಬಲವಾಗಿ ನಮ್ಮ ಸಂಘಟನೆ ನಿಂತಿದ್ದಾರೆ. ನಾವ್ ಏನ್ ಹೇಳಿದ್ರು ಬೇಜಾರು ಮಾಡ್ಕೊಳಲ್ಲ. ಹಾಗಾಗಿ ನಮ್ಮ ಸಂಘಟನೆಯಿಂದ ಇನ್ನೂ ಹೆಚ್ಚಿನ ನಿಮ್ಮ ಪ್ರಶ್ನೆ ಎಲ್ಲರನ್ನು ಜೊತೆ ಕರ್ಕೊಂಡು ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಕ್ಕೆ ನಾವು ತಯಾರಿದ್ದೀವಿ. ಈಗೇನ್ ಹೇಳಿದ್ರು, ಸ್ಕೂಲ್ ಕ್ಲೀನ್ ಮಾಡೋದಾಗಿರ್ಬೋದು, ಹಾಸ್ಪಿಟಲ್ ಕ್ಲೀನ್ ಮಾಡೋದಾಗಿರ್ಬೋದು, ಇಂಥವೇ. ಆಮೇಲೆ ನಾವು ಸಂಘಟನೆ ಮಾಡ್ಕೊಂಡಿದ್ದ ಉದ್ದೇಶ ಒಂದೇ, ನಿಮಗೆ ಕೇಳ್ತೀನಿ. ಸಂಘಟನೆ ಮಾಡ್ಕೊಂಡ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಅಧಿಕಾರಿಗಳನ್ನ ದೌರ್ಜನ್ಯ ಮಾಡಕ್ಕಲ್ಲ, ಅಥವಾ ನಾನು ರೆಕಾರ್ಡ್ಸ್ ಇಲ್ಲ ರಾಜಾರೋಷ ಸಂಘಟನೆಗಿಂತ ಓಡಾಡ್ಬೋದು ಅನ್ನೋ ಉದ್ದೇಶ ಅಲ್ಲ. ಏನಾಗಿದೆ ಅಂದ್ರೆ, ಇವರು ಮುಸ್ಲಿಮ್ಸ್, ನಾನು ಹಿಂದೂ, ಕ್ರಿಶ್ಚಿಯನ್ಸ್ ಇದ್ದಾರೆ. ನನ್ನ ಸಂಘಟನೆಯಲ್ಲಿ ಎಲ್ಲಾ ಜಾತಿಗಳು ಇದ್ದಾರೆ. ಯಾವುದೇ ಒಂದು ಮುಸ್ಲಿಮ್ಸ್ ಮನೇಲಿ ಮದುವೆ ಇದ್ರೆ ನನಗೆ ಲಗ್ನ ಪತ್ರಿಕೆ ಬಂದು ಆಫೀಸಿಗೆ ಕೊಡ್ತಾರೆ, ಅದನ್ನ ನಾನು ಗ್ರೂಪಿಗೆ ಹಾಕ್ತೀನಿ, ನಾವೆಲ್ಲ ಅವ್ರ ಮದುವೆ ಹೋಗ್ತೀವಿ.
ಅದೇ ರೀತಿ ನಮ್ಮ ಮನೇಲಿ ಏನೋ ಒಂದು ಮದುವೆ ಇದ್ರು ನಾವು ಗ್ರೂಪಿಗೆ ಹಾಕ್ತಿವಿ, ಅವರೆಲ್ಲ ಬರ್ತಾರೆ. ಇವತ್ತು ನನ್ನ ಆಫೀಸಲ್ಲಿ ಇರೋದು ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಫೋಟೋ ನಮ್ಮ ಆಫೀಸಲ್ಲಿ ಇರೋದು 3 ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಾರೆ ನನ್ನ ಆಫೀಸಲ್ಲಿ. ಆಯ್ತಾ, ಮುಸ್ಲಿಮ್ಸ್ ಯಾವ್ದೋ ಒಬ್ಬ ಡ್ರೈವರಿಗೆ ತೊಂದರೆ ಆಗೈತೆ ಅಂದ್ರೆ ನಾನು ಗ್ರೂಪಿಗೆ ಮೆಸೇಜ್ ಆಗಿದ ತಕ್ಷಣ ನಮ್ಮ ಚಾಲಕರ ಅಣ್ಣ ತಮ್ಮಂದಿರು 100 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಫೋನ್ ಪೇ ಮಾಡ್ತಾರೆ ನಮಗೆ. ಆ ಅಮೌಂಟ್ ಎಲ್ಲ ತಗೊಂಡಾಗ ಅವ್ರಿಗೆ ತಲುಪಿಸಿ ಬರ್ತೀವಿ. ಯಾರಿಗೆ ಒಂದು ಸ್ಲೋಕ್ ಆಯ್ತು, ಮನೆ ನಮ್ಮ ಚಾಲಕರೊಬ್ಬರು ತೀರ್ಕೊಂಡ್ಬಿಟ್ರು, ನಮ್ಗೆಲ್ಲ ನಾವೆಲ್ಲ ಎಲ್ಲ ಗ್ರೂಪಿಗೆ ಮೆಸೇಜ್ ಆಗ್ತೀವಿ, ಎಲ್ಲ ಚಾಲಕರು ಸೇರ್ಕೊಂಡ್ವಿ, ತಗೊಂಡಾಗ ಅವ್ರು ನಮ್ಮಿಂದ ಎಷ್ಟು ಸಾಧ್ಯನೋ ಅವ್ರಿಗೆ ಕೊಟ್ವಿ. ಏನಾಗಿತ್ತು ಪರಿಸ್ಥಿತಿ ಅಂದ್ರೆ, ನಾವು ಪೋಸ್ಟ್ ಆಫೀಸ್ ಕಾರ್ಡ್ ಮಾಡಿಸಿದ್ವಿ ಆ ಚಾಲಕನಿಗೆ. 1 ವರ್ಷ ಆದ್ಮೇಲೆ 200 ರೂಪಾಯಿ ಕೊಟ್ಟು ಅದು ರಿನ್ಯೂವಲ್ ಮಾಡಿಸ್ಬೇಕಾಗಿತ್ತು. ಅದು ರಿನ್ಯೂವಲ್ ಮಾಡ್ಸಕ್ಕೆ ನಮ್ಮ ಚಾಲಕರಿಗೆ ಮೈಂಡಲ್ಲಿ ಇರಲ್ಲ. ನಾನು ಗ್ರೂಪಿಗೆ ಮೆಸೇಜ್ ಹಾಕಿದ್ರೆ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ರಿನ್ಯೂವಲ್ ಮಾಡಿಸೋದು, ದಯವಿಟ್ಟು ಮಾಡಿಸಿ ಅಂತ ಹೇಳಿ ಗ್ರೂಪಿಗೆ ಮೆಸೇಜ್ ಆಗ್ತಿದ್ದೀನಿ. ಅವ್ರು ನೆಗ್ಲೆಕ್ಟ್ ಮಾಡಿರೋದ್ರಿಂದ ಇವತ್ತು ಸರ್ಕಾರದಿಂದ ಬರಂತ 5 ಲಕ್ಷ ರೂಪಾಯಿ ಅನುದಾನ ಬಂದಿಲ್ಲ. ಯಾಕಂದ್ರೆ ಅವ್ರದ್ದು ಪೋಸ್ಟ್ ಆಫೀಸ್ ಕಾರ್ಡ್ ರಿನ್ಯೂವಲ್ ಆಗಿಲ್ಲ. ಇವತ್ತು ಅವ್ರು ಹೋಗ್ಬಿಟ್ರು, ಅವ್ರು ತೀರೋಗ್ಬಿಟ್ರು, ಆದ್ರೆ ಅವ್ರ ಮಕ್ಕಳು, ಅವ್ರ ಹೆಂಡತಿ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಅದಕ್ಕೆ ನಮ್ಮ ಕೈ ಮುಗಿದೆಲ್ಲ ನಮ್ಮ ಚಾಲಕರಿಗೆ, ನನ್ಗೆ ಅಂತಲ್ಲ, ದಾವಣಗೆರೆ ಚಾಲಕರು, ಇಡೀ ಕರ್ನಾಟಕದಲ್ಲಿರುವಂತಹ ಚಾಲಕ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಕೇಳ್ತೀನಿ, ಆಯುಷ್ಮಾನ್ ಕಾರ್ಡು, ಆಮೇಲೆ ಆಯುಷ್ಮಾನ್ ಕಾರ್ಡು, ಪೋಸ್ಟ್ ಆಫೀಸ್ ಇನ್ಸೂರೆನ್ಸ್, ಕಾರ್ಮಿಕರ ಕಾರ್ಡು, ನಮ್ಮದೇ ಆದ ಈಗ ಬಿಟ್ಟಿರೋದ ಅಸಂಘಟಿತ ಕಾರ್ಮಿಕರ ಕಾರ್ಡು, ಈ ಶ್ರಮ್ ಕಾರ್ಡು, ಇವುಗಳು ದಯವಿಟ್ಟು ಮಾಡಿಸ್ರಿ. ಅದಂತರ ಪೋಸ್ಟ್ ಆಫೀಸ್ ಕಾರ್ಡು ವರ್ಷಕ್ಕೊಂದು ರಿನ್ಯೂವಲ್ ಬರುತ್ತೆ, 200 ರೂಪಾಯಿ ಬರುತ್ತೆ ಅಷ್ಟೇ ಖರ್ಚು. ಪ್ರತಿ ವರ್ಷ 200 ರೂಪಾಯಿ ಬರುತ್ತೆ. 200 ರೂಪಾಯಿ ಕೊಟ್ಟು ರಿನ್ಯೂವಲ್ ಮಾಡಿಸಿದ್ರೆ ನಮ್ಗೆ ಏನೇ ತೊಂದರೆ ಆದ್ರೂ ನಮ್ಮ ಹೆಂಡತಿ ಮಕ್ಕಳಿಗೆ 5 ಲಕ್ಷ ಬೆನಿಫಿಟ್ ಇದೆ. 5 ಲಕ್ಷ ಬೆನಿಫಿಟ್ ಇದೆ. ಇವತ್ತು ಏನಾಗಿದೆ ಅಂದ್ರೆ, ಪ್ರೈವೇಟ್ ಇನ್ಸೂರೆನ್ಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ, ಇನ್ಸೂರೆನ್ಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ವರ್ಷಕ್ಕೊಂದು 15,000 ಕಟ್ಬೇಕು, ಕಟ್ಟಕ್ ಆಗ್ತಾ ಇಲ್ಲ. ಅದರಿಂದ ಸರ್ಕಾರ ಕೊಟ್ಟಿರೋದ್ರಿಂದ ಈ ಪೋಸ್ಟ್ ಆಫೀಸ್ ಹೆಲ್ತ್ ಇನ್ಸೂರೆನ್ಸ್ ಕಾರ್ಡು, ಆಮೇಲೆ ಅಸಂಘಟಿತ ಕಾರ್ಮಿಕರ ಕಾರ್ಡು ನಮಗೆ ತುಂಬಾ, ಇದುವರೆಗೂ ನಮಗೆ ಇಂತ ಒಂದು ಬೆನಿಫಿಟ್ ಬರುತ್ತೆ ಚಾಲಕರಿಗೆ ಅಂತಂದು ನಾನು 92ರಿಂದ ಚಾಲಕ ಆಗಿದ್ದೀನಿ, ನನಗೆ ಗೊತ್ತಿರ್ಲಿಲ್ಲ. ಇವತ್ತು ನನಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ, ನಾನು ಒಬ್ಬ ಅಸಂಘಟಿತ ಕಾರ್ಮಿಕರಲ್ಲಿ ಸೇರ್ಪಡೆ ಆಗಿದ್ದೀನಿ ನನಗೆ ಹೆಮ್ಮೆ. ಹಂಗಾಗಿ ಎಲ್ಲಾ ಇಡೀ ಕರ್ನಾಟಕದಾಗಿರುವಂತಹ ಚಾಲಕರಿಗೆ, ಇಡೀ ಇಂಡಿಯಾದಲ್ಲಿರುವಂತಹ ಚಾಲಕರಿಗೆ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ, ಯಾವುದನ್ನು ಬಿಡಬೇಡ್ರಿ. ಸರ್ಕಾರದಿಂದ ಬರಂತ ಬೆನಿಫಿಟ್ಗಳನ್ನ ಮಾಡಿಸಿ. ಪೋಸ್ಟ್ ಆಫೀಸ್ ಇನ್ಸೂರೆನ್ಸ್ ಕಾರ್ಡ್ ತುಂಬಾ ಚೆನ್ನಾಗಿದೆ, ಆಯ್ತಾ. ಅದಕ್ಕಂತ ಕಾರ್ಮಿಕರ ಕಾರ್ಡ್ ಮಾಡಿಸ್ರಿ. ಕಾರ್ಮಿಕರ ಕಾರ್ಡ್ ಡ್ರೈವರ್ಗಳು ಮಾಡಿಸ್ತಾ ಇಲ್ಲ. ಅದಕ್ಕೆ ನಮ್ಮ ಡ್ರೈವರ್ ಮಾಡಿಸಬಾರ್ದು. ಅದು ಕಾರ್ಮಿಕರ ಕಾರ್ಡ್ ಅಂತ ಹೇಳಿದ್ರೆ ಕೂಲಿ ಹಾಗೂ ಕಟ್ಟಡ ಕಾರ್ಮಿಕರು, ನಾವು ಆಟೋ ಚಾಲಕರು ಅಸಂಘಟಿತ ಕಾರ್ಮಿಕರ ಈಗ ಕಾರ್ಡ್ ಇದೆ. ಅದಕ್ಕೆ ಮೊದಲು 2 ಲಕ್ಷ ಇತ್ತು, ಅದು 5 ಲಕ್ಷ ಮಾಡಿದ್ದಾರೆ. ಹಾಗಾಗಿ ನಾನೆಲ್ಲ ಚಾಲಕರು ನಿಮ್ಮ ಒಂದು ಚಾನಲ್ ಮುಖಾಂತರ ಕೇಳ್ಕೊಂತೀರಿ, ಎಲ್ಲರೂ ಆ ಕಾರ್ಡ್ಗಳು ಮಾಡಿಸ್ರಿ. ಅದೇ ರೀತಿಲಿ ಯಾರಿಗ ಒಬ್ರಿಗೆ ಚಾಲಕರಿಗೂ ತೊಂದರೆ ಆದ್ರೂ ನಾವಿವತ್ತು ದುಡಿಯೋದ್ರಲ್ಲಿ 1 ರೂಪಾಯಿ ಅವ್ರಿಗೆ ಕೊಟ್ಟು ಅವ್ರಿಗೆ ಕೈ ಮೇಲೆತ್ತಿ, ನಾನು ಇಷ್ಟನ್ನು ಕೇಳ್ಕೊಂತ ನಿಮ್ ಚಾನಲ್ ಮುಖಾಂತರ ಕೇಳ್ತಿದ್ದೀನಿ. ಮೇಲಾಗಿ ದಾವಣಗೆರೆಯಲ್ಲಿ ಎಲ್ಲಾ ಅಧಿಕಾರಿಗಳಿಗೂ ನಮ್ಮ ಸಂಘಟನೆಯಿಂದ ಅಥವಾ ನಾವು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲಾ ಚಾಲಕರ ಪರವಾಗಿ ತುಂಬುವುದೇ ಧನ್ಯವಾದ ತಿಳಿಸ್ತೀನಿ. ಇವತ್ತು ನಾವೇನೋ ದುಡ್ಕೊಂಡು ತಿಂತೀವಿ ಅಂದ್ರೆ ಅವ್ರುಗಳ ಆಶೀರ್ವಾದ. ಬಿಜೆಪಿ, JDS, ಕಾಂಗ್ರೆಸ್ ಇರುವಂತಹ ರಾಜಕಾರಣಿಗಳಾಗಿರ್ಬೋದು, RTO, DC, SP ಆಗಿರ್ಬೋದು, ಇವ್ರದೆಲ್ಲ ಆಶೀರ್ವಾದ ಇರೋದ್ರಿಂದ ನಾವು ಇವತ್ತು ದುಡ್ಕೊಂಡು ತಿಂತಿದ್ವಿ ನೆಮ್ಮದಿಯಿಂದ. ನಮ್ನ ಇದೇ ರೀತಿ ನಮ್ ನಡೆಸ್ಕೊಂಡವ್ರಿ. ನಮ್ಮಿಂದ ಸಣ್ಣ ಪಟ್ಟ ತೊಂದರೆ ಆಗುತ್ತೆ, ತೊಂದರೆ ಆದಾಗ ನಮ್ಗೆ ಕಿವಿಂಡಿ ಹೇಳಿ ನಾವು ತಿದ್ಕೊಂತೀವಿ. ಹಾಗೆ ನಿಮ್ಮ ಚಾನಲ್ ಎಲ್ಲ ಪ್ರಶ್ನರಿಗೂ ನಾನು ಅದೇ ಕೇಳ್ಕೊಂತೀನಿ, ದಯವಿಟ್ಟು ನಮ್ಮನ್ನು ಟಾರ್ಗೆಟ್ ಮಾಡಬೇಡ್ರಿ. ನಮಗೆ ನೀವು ಕಿವಿಯಿಂದ ಹೇಳಿದ್ರೆ, ನೀವು ಹೇಳದಂತ ವಿಷಯ ನಾವು ಕಿವಿ ಹಾಕೊಂಡು ಅದನ್ನ ಸರಿ ಮಾಡಿಸ್ಕೊಳಕ್ಕೆ ನಾವು 100ಗೆ 100 ಆಗ್ತಾದ್ರು 100ಕ್ಕೆ 90% ನಮ್ಮ ಬದಲಾವಣೆ ಆಗ್ತೀವಿ. ಖಂಡಿತ ಒಳ್ಳೆಯ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಎಲ್ಲಾ ವೀಕ್ಷಕರಿಗೂ ಹೇಳೋದಿಷ್ಟೇನೆ. ಬಟ್ ಇಲ್ಲಿ ಈ ಏನು ಸಮುದಾಯ ಭವನಕ್ಕೆ SS ಮಲ್ಲಣ್ಣನವರು 100/100 100/100 ಕೊಟ್ಟಿದ್ದಾರೆ. ಅದಕ್ಕೆ ದಾವಣಗೆರೆಯಲ್ಲಿ ಇರ್ತಕ್ಕಂತ 48 ಸಂಘಟನೆಗಳಿಗೂ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಆ 48 ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣನವರೇ ಹಾಗೂ ಆ ಸಂಘಟನೆಯ ಉಪಾಧ್ಯಕ್ಷ ನಾನು, ಅದೇ ಸಂಘಟನೆ ಉಪಾಧ್ಯಕ್ಷ ನಾನೇ ಆಗಿದ್ದೀನಿ. ಹಾಗಾಗಿ ಆ ತಂಡದಲ್ಲಿರ್ತಕ್ಕಂಥವ್ರ ಹತ್ರ ಎಲ್ಲರನ್ನೂ ಮಾತಾಡಿ, ಆಟೋ ಚಾಲಕರಿಗೆ ಒಂದು ನೆಲೆ ಬೇಕು ಅಂತ ಹೇಳಿದ್ರೆ ಮೊದಲು ಸಮುದಾಯ ಭವನ ಆಗ್ಬೇಕು. ಯಾಕಂದ್ರೆ ಒಂದು ಹುಟ್ಟು ಹಬ್ಬ ಆಯ್ತು ಅಥವಾ ಯಾವ್ದೋ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿದ್ರೆ ಈಗಿನ ವಾತಾವರಣದಲ್ಲೇ 40,000 50,000 ಇದೆ, ಮಿನಿಮಮ್ ಅಷ್ಟಿದೆ. ಇನ್ನು ಲಕ್ಷಗಟ್ಟಲೆ ಇದೆ ಬಿಡಿ. ನಾವು ಚಿಕ್ಕದಾಗಿ ಮಾಡ್ಬೇಕು ಅಂದ್ರೆ ಅಷ್ಟು ಬೇಕು. ಬಟ್ ಅದೊಂದು ಇತ್ತು ಅಂತ ಹೇಳಿದ್ರೆ ಒಂದು ಕಮಿಟಿ ಮಾಡ್ಕೊಂಡು ಅದಕ್ಕೆ ಏನ್ ಬೇಕು ಪ್ರೊಸೀಜರ್ ಮಾಡೋಣ ಅಂತ ಹೇಳ್ತಾ, ಆಮೇಲೆ ಎಲ್ಲ ರಾಜಕಾರಣಿಗಳಿಗೂ ನನ್ ಕೇಳ್ಕೊಳ್ಳೋದು ಇಷ್ಟೇನೆ, ಯಾವುದೇ ವಿಚಾರದಲ್ಲಿ ಚಾಲಕರು ಬಂದ್ರು ಅಂತ ಹೇಳಿದ್ರೆ ಅವ್ರಿಗೆ ಮೊದಲು ಗೌರವ ಕೊಡಿ. ಅವ್ರು ಯಾವ ವಿಚಾರಕ್ಕೆ ಬಂದಿದ್ದಾರೆ ಅಂತ ತಿಳಿದು ಬಿಟ್ಟು ಅವ್ರಿಗೆ ಎಷ್ಟು ನಿಮ್ಮಿಂದ ಆಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಕೇಳ್ತಾ ಈ ಒಂದು ವಿಶೇಷ ಸಂಚಿಕೆಯನ್ನ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮನ್ನು ಕರೆದು ನಮ್ಮ ಸಂಘಟನೆಯಿಂದ ಇಲ್ಲಿ ಕುಂದ್ರಿಸಿ 4 ನಮ್ಮನ್ನು ಸಾಲಿದಂತ ನೋವುಗಳು ಹಂಚ್ಕೊಳಕ್ಕೆ ಅವಕಾಶ ಮಾಡಿಕೊಡ್ದಂತ ನಿಮಗೂ ನಮ್ಮ ತುಂಬಾ ಧನ್ಯವಾದಗಳು.